ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಮಧ್ಯಪ್ರಾಚ್ಯದ ಯುದ್ಧ. ಸದ್ಯಕ್ಕಂತೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದ್ರೆ ಈ ಮಧ್ಯಪ್ರಾಚ್ಯದ ಯುದ್ಧ ಇದು ಕೇವಲ ಆ ಯುದ್ಧ ನಡೀತಾ ಇರುವಂತಹ 3 ರಾಷ್ಟ್ರಗಳು ಮಾತ್ರ ಅಲ್ಲ, ಅಂದ್ರೆ ಅಮೆರಿಕ, ಇರಾನ್, ಇಸ್ರೇಲ್ ಮಾತ್ರ ಅಲ್ಲ, ಜಾಗತಿಕವಾಗಿ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಈ ಯುದ್ಧ ಯಾವಾಗಪ್ಪ ನಿಲ್ಲುತ್ತೆ, ಯಾವಾಗ ಇದಕ್ಕೆಲ್ಲ ಕೊನೆಯಾಗುತ್ತೆ? ಈಗ ನಮ್ಮ ರಾಜ್ಯ ಅಂತ ತಗೊಂಡ್ರು, ಇಲ್ಲೂ ಪೆಟ್ರೋಲ್, ಡೀಸೆಲ್, LPG ಎಲ್ಲವೂ ಕೂಡ ದುಬಾರಿಯಾಗಿದೆ. ಹೀಗಾಗಿ ಮಧ್ಯಪ್ರಾಚ್ಯದ ಎಫೆಕ್ಟ್ ನಿಂದ ಮುಕ್ತಿ ಯಾವಾಗ ಅಂತ ಎಲ್ಲರೂ ಕೂಡ ಜಗತ್ತಿನಾದ್ಯಂತ ಕಾಯ್ತಾ ಇದ್ದಾರೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅರೆ, ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಗುಡ್ ನ್ಯೂಸ್ ಅಂತ ಶಾಕ್ ಆಗ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ಕೇವಲ ಎಚ್ಚರಿಕೆಗಳನ್ನ ನಾವು ನೋಡ್ತಾ ಬಂದಿದ್ವಿ. ಬಟ್ ಈ ಟೈಮ್ ಅವ್ರು ಕೊಟ್ಟಿರೋದು ನಿಜಕ್ಕೂ ಗುಡ್ ನ್ಯೂಸ್. ಹಾಗೆ ಈ ಯುದ್ಧದ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು? ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಎಸ್, ನಾನು ಆಗ್ಲೇ ಹೇಳ್ದಾಗೆ ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಯಾವಾಗ ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭವಾಯಿತು, ಅಲ್ಲಿಂದ ಯುದ್ಧ ಸತತ 40 ದಿನಗಳ ಕಾಲ ನಡೆಯಿತು. ಅದಾದ್ಮೇಲೆ ಶಾಂತಿ ಒಪ್ಪಂದ, ಸೀಸ್ ಫೈರ್. ಆ ಸೀಸ್ ಫೈರ್ನು ಕೂಡ ಅಮೆರಿಕ ಒಂದು ಪ್ಲಾನಿಂಗ್ ಪೀರಿಯಡ್ ಆಗಿ ಕನ್ವರ್ಟ್ ಮಾಡಿಕೊಂಡು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ತು. ಟ್ವೀಟ್ ಮೂಲಕ ಭಯಪಡಿಸುವಂತ ಪ್ರಯತ್ನ ಮಾಡ್ತು ಇರಾನ್ಗೆ. ಜೊತೆಗೆ ಒಂದಷ್ಟು ಎಚ್ಚರಿಕೆ ಸ್ಟೇಟ್ಮೆಂಟ್ ಮೂಲಕ, ಅಂದ್ರೆ ನಿಮ್ಮನ್ನ ಶಿಲಾಯುಗಕ್ಕೆ ಕಳಿಸ್ತೀನಿ ಅಥವಾ ಹಾಗೆ ಮಾಡ್ತೀನಿ, ಭೂಪಟದಿಂದನೇ ಅಳಿಸಿ ಹಾಕ್ತೀನಿ. ಜೊತೆಗೆ ಇರಾನ್ನಲ್ಲಿ ಏನೆಲ್ಲ ತೈಲ ನಿಕ್ಷೇಪಗಳಿದೆ ಅದನ್ನೆಲ್ಲ ನಾವು ಕಂಟ್ರೋಲ್ಗೆ ತಗೊಳ್ತೀವಿ, ಧ್ವಂಸ ಮಾಡ್ತೀವಿ, ಎಲ್ಲವೂ ಕೂಡ ಹೇಳಿತ್ತು. ಆದ್ರೆ ಇದರ ನಡುವೆ ಟ್ರಂಪ್ ಅವ್ರ ಕಡೆಯಿಂದ ಯುದ್ಧದ ವಿಚಾರವಾಗಿ ಒಂದು ಗುಡ್ ನ್ಯೂಸ್ ಬಂದಿದೆ. ಏನದು ಗುಡ್ ನ್ಯೂಸ್ ಅಂದ್ರೆ, ನಾವು ಶಾಂತಿ ಒಪ್ಪಂದಕ್ಕೆ ರೆಡಿ ಇದ್ದೇವೆ, ಪರಸ್ಪರವಾಗಿ ಚರ್ಚೆ ಮಾಡಲಾಗಿದೆ. ಎರಡೂ ದೇಶಗಳು, ಇರಾನ್ ಕೂಡ ಇದಕ್ಕೆ ಒಪ್ಕೊಂಡಿದೆ, ಅಣ್ವಸ್ತ್ರ ತ್ಯಜಿಸ್ತೀವಿ ಅಂತ ಇರಾನ್ ಕೂಡ ಹೇಳಿದೆ. ಹೀಗಾಗಿ ಈ ಯುದ್ಧವನ್ನ ನಿಲ್ಲಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಸೊ ಅಂದ್ರೆ ಯುದ್ಧದ ವಿಚಾರವಾಗಿ ಉಲ್ಟಾ ಹೊಡೆದಿದ್ದಾರೆ. ಈ ಬಗ್ಗೆ ಯುರೋಪ್ನಲ್ಲಿ ಒಂದು ಮಾತುಕತೆ, ಸಂಧಾನ ಮಾತುಕತೆ ಅಥವಾ ಒಂದು ಸಹಿ ಹಾಕುವಂತ ಕೆಲಸ ಕೂಡ ನಡೆಯುತ್ತೆ ಅನ್ನೋದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಇರಾನ್ ಮಾತ್ರ ಇದನ್ನ ರಿಜೆಕ್ಟ್ ಮಾಡಿದೆ ಎಂದಿನಂತೆ. ಅಂದ್ರೆ ಯಾವುದೇ ರೀತಿ ಮಾತುಕತೆ ಆಗಿಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ಯಾವ ರೀತಿ ಸಾಗುತ್ತೆ ಮುಂದೆ ನೋಡಬೇಕು. ಸದ್ಯಕ್ಕಂತೂ ಟ್ರಂಪ್ ಅವರ ಕಡೆಯಿಂದಲೇ ಈ ರೀತಿ ಸ್ಟೇಟ್ಮೆಂಟ್ ಬಂದಿರೋದ್ರಿಂದ, ಅಂದ್ರೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅವ್ರು ಈ ರೀತಿ ಹೇಳಿರಲಿಲ್ಲ. ಅಂದ್ರೆ ಧ್ವಂಸ ಅದು ಇದು ಅಂತ ನೆಗೆಟಿವ್ ಆಗಿ ಹೇಳ್ತಾ ಇದ್ರೆ ಹೊರತು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ ಬಂದಿರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಬಂದಿದೆ. ಹೀಗಾಗಿ ಯಾವ ರೀತಿ ಇದು ಮುಂದಕ್ಕೆ ಸಾಗುತ್ತೆ ನೋಡಬೇಕು. ಯುದ್ಧದ ಅಬ್ಬರದ ನಡುವೆ ಶಾಂತಿ ಮಂತ್ರವನ್ನ ಪಠಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಅದು ಕೂಡ ಟ್ರಂಪ್ ಅವರ ಬಾಯಲ್ಲಿ ಶಾಂತಿ ಮಂತ್ರ ಬಂದಿರೋದು ನಿಜಕ್ಕೂ ಆಶ್ಚರ್ಯ. ಇರಾನ್ ಜೊತೆಗಿನ ಕದನ ವಿರಾಮ ಮಾತುಕತೆ ಬಹುತೇಕ ಪೂರ್ಣವಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಈ ವಾರಾಂತ್ಯದಲ್ಲೇ ಶಾಂತಿ ಒಪ್ಪಂದಕ್ಕೆ ಉಭಯ ದೇಶಗಳಿಂದ ಸಹಿ ಬೀಳುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಅಂದ್ರೆ ಯುರೋಪ್ನಲ್ಲಿ ಒಂದು ಮಾತುಕತೆ ನಡೆಯುತ್ತೆ, ಯುರೋಪ್ನಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಬೀಳಿದೆ ಅಂತ ಘೋಷಣೆ ಮಾಡಿದ್ದಾರೆ. ಅದು ಕೂಡ ಈ ವಾರಾಂತ್ಯದ ಒಳಗೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದೋದಿಲ್ಲ ಎಂಬ ಷರತ್ತಿಗೆ ಒಪ್ಪಿಗೆಯನ್ನ ನೀಡಿದೆ ಅಂತ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಗೊತ್ತಿಲ್ಲ. ಯಾಕಂದ್ರೆ ಪರಮಾಣು ಏನಿದೆ ಅದೇ ಇರಾನ್ನ ಶಕ್ತಿ, ಅದನ್ನ ಬಿಟ್ಟು ಕೊಡೋದಿಲ್ಲ ಅಂತ ಮುಂಚೆಯಿಂದಲೂ ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಈಗ ಟ್ರಂಪ್ ಅವರ ಕಡೆಯಿಂದ ಈ ರೀತಿ ಸ್ಟೇಟ್ಮೆಂಟ್ ಬರ್ತಾ ಇದೆ. ಇರಾನ್ ತನ್ನ ನ್ಯೂಕ್ಲಿಯರ್ ಪವರ್ ಏನಿದೆ, ವೆಪನ್ಸ್ ಏನಿದೆ, ಅದನ್ನ ಹೊಂದೋದಿಲ್ಲ ಎನ್ನುವಂಥ ಒಂದು ಕಂಡೀಷನ್ಗೆ ಒಪ್ಪಿಗೆ ನೀಡಿದೆ ಅಂತ ಅಮೆರಿಕ ವಾದಿಸ್ತಾ ಇದೆ, ಪ್ರತಿಪಾದನೆ ಮಾಡಿದೆ. ಹಾಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಯುರೋಪ್ಗೆ ಹೋಗ್ತಾರಂತೆ ಉಪಾಧ್ಯಕ್ಷ JD ವ್ಯಾನ್ಸ್. ಅಮೆರಿಕ, ಇಸ್ರೇಲ್ ಸೇರಿ 10ಕ್ಕೂ ಹೆಚ್ಚು ಮಿತ್ರ ರಾಷ್ಟ್ರಗಳಿಂದ ಒಪ್ಪಂದಕ್ಕೆ ಸಮ್ಮತಿ ಕೂಡ ಸಿಕ್ಕಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಯುದ್ಧದ ಅಬ್ಬರ, ಶಾಂತಿ ಒಪ್ಪಂದ, ಸೀಸ್ ಫೈರ್ ಎಲ್ಲವೂ ಇದ್ರೂ ಕೂಡ ದಾಳಿಗಳು ನಡೀತಾನೆ ಇತ್ತು. ನಾವು ನೋಡಿದ್ವಿ, ಹೆಲಿಕಾಪ್ಟರ್ನ ಗುರಿಯಾಗಿಸ್ಕೊಂಡು ಇರಾನ್ ದಾಳಿ ಮಾಡುತ್ತೆ. ಅದಾದ್ಮೇಲೆ ಅಮೆರಿಕ ಕಡೆಯಿಂದ ಕೌಂಟರ್ ಅಟ್ಯಾಕ್ಸ್, ಎಸ್ಪೆಷಲಿ ಈ ಸ್ಟ್ರೇಟ್ ಆಫ್ ಹಾರ್ಮುಸ್ ಅಲ್ಲಿ ಇಷ್ಟು ದಿನ ತೈಲ ಅನಿಲ ಸಾಗಾಟ ಆಗ್ತಾ ಇತ್ತು. ಬಟ್ ಇವಾಗ ಅಲ್ಲಿ ರಕ್ತವೇ ಹರಿತಾ ಇದೆ ಆ ನೀರಿನಲ್ಲಿ. ಹೀಗಾಗಿ ಶಾಂತಿ ಒಪ್ಪಂದ ಅಂತ ಅಂದ್ರೂ ಕೂಡ ಒಳಗೊಳಗೆ ಯುದ್ಧಗಳು ನಡೀತಾ ಇತ್ತು. ಆದ್ರೆ ಈಗ ಒಂದು ರೀತಿ ಕಂಪ್ಲೀಟ್ ಆಗಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಶಾಂತಿ ಮಂತ್ರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಪಿಸ್ತಾ ಇದ್ದಾರೆ. ಇರಾನ್ ಜೊತೆಗಿನ ಕದನ ವಿರಾಮ ಮಾತುಕತೆ ಬಹುತೇಕ ಪೂರ್ಣಗೊಂಡಿದ್ದು ಈ ಒಂದು ವಾರದ ಒಳಗೇನೆ ಉಭಯ ದೇಶಗಳಿಂದ ಶಾಂತಿ ಒಪ್ಪಂದಕ್ಕೆ ಒಂದು ಸೈನ್ ಬೀಳುವಂತಹ ಸಾಧ್ಯತೆ ಇದೆ ಅಂತ ಅವರು ತಿಳಿಸಿದ್ದಾರೆ. ಇರಾನ್ ಯಾವುದೇ ಕಾರಣಕ್ಕೂ ತನ್ನ ಪರಮಾಣು ಶಸ್ತ್ರಾಸ್ತ್ರ ಹೊಂದೋದಿಲ್ಲ ಎಂಬ ಪ್ರಮುಖ ಷರತ್ತಿಗೆ ಒಪ್ಪಿಗೆ ಸೂಚಿಸಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಏನು ಎತ್ತ ಇನ್ನೂ ಕೂಡ ಗೊತ್ತಿಲ್ಲ.
ಇದರ ಜೊತೆಗೆ ಯಾವಾಗ ಈ ಹಿಂದೆ ಇರಾನ್ ಒಂದು ದಾಳಿಯನ್ನ ಮಾಡುತ್ತೆ, ಅಪಾಚೆ ಎನ್ನುವಂತ ಒಂದು ಹೆಲಿಕಾಪ್ಟರ್ನ ಹೊಡೆದು ಉರುಳಿಸುತ್ತೆ, ಅದು ಅಮೆರಿಕಾಗೆ ಸೇರಿತು. ಯಾವಾಗ ಈ ದಾಳಿ ಆಯ್ತು ಆಗ ಅಮೆರಿಕ ಕೆರಳಿ ಕೆಂಡವಾಗುತ್ತೆ, ನಾವು ಕೂಡ ಇದಕ್ಕೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀವಿ, ನಮ್ಮ ದಾಳಿ ಭಯಾನಕವಾಗಿರುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಆದ್ರೆ ಈ ಎಚ್ಚರಿಕೆಯ ಬೆನ್ನಲ್ಲೇ ಇನ್ನೇನೋ ಆಗೇ ಹೋಗ್ಬಿಡುತ್ತೆ, ಇವತ್ತು ರಾತ್ರಿ ಇರಾನ್ ಕತೆ ಮುಗೀತು ಅಂತ ಎಲ್ಲರೂ ಜಾಗತಿಕವಾಗಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ನ ಬೆನ್ನಲ್ಲೇ, ಬಾಂಬ್ ದಾಳಿ ಎಚ್ಚರಿಕೆ ಬೆನ್ನಲ್ಲೇ ಟ್ರಂಪ್ ಯೂ ಟರ್ನ್ ಹೊಡೆದಿದ್ದಾರೆ. ಅಂದ್ರೆ ದಾಳಿ ಮಾಡ್ತೀವಿ, ಧ್ವಂಸ ಮಾಡ್ತೀವಿ, ನೆಲಸಮ ಮಾಡ್ತೀವಿ ಅಂತ ಬರ್ತಾ ಇದ್ದಂಥ ಪದಗಳು, ಈ ಪದಗಳು ಬರ್ತಾ ಇದ್ದಂಥ ಬಾಯಲ್ಲಿ ಈಗ ಶಾಂತಿ 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 ಅಂತ ಶಾಂತಿ ಮಂತ್ರ ಬರ್ತಾ ಇದೆ. ಬಾಂಬ್ ದಾಳಿ ಎಚ್ಚರಿಕೆ ಬೆನ್ನಲ್ಲೇ ಟ್ರಂಪ್ ಯೂ ಟರ್ನ್ ಹೊಡೆದಿದ್ದಾರೆ. ಇರಾನ್ ಮೇಲೆ ನಿಗದಿಯಾಗಿದ್ದ ಭೀಕರ ವೈಮಾನಿಕ ದಾಳಿಯನ್ನ ರದ್ದು ಮಾಡಲಾಗಿದೆ. ಅಮೆರಿಕ ಕಡೆಯಿಂದ ಇದು ರದ್ದಾಗಿದೆ, ಅಥವಾ ಟ್ರಂಪ್ ಅವರ ಕಡೆಯಿಂದ ರದ್ದಾಗಿದೆ. ವೆನೆಜುವೆಲಾ ಮಾದರಿಯಲ್ಲಿ ಇರಾನ್ ತೈಲ ನಿಕ್ಷೇಪ ವಶಪಡಿಸಿಕೊಳ್ತೇವೆ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದ್ರು. ಅಂದ್ರೆ ಈ ವೆನೆಜುವೆಲಾ ದೇಶದ ತೈಲ ಮಾರುಕಟ್ಟೆಯನ್ನ ಅಮೆರಿಕ ತನ್ನ ಹಿಡಿತಕ್ಕೆ ತೆಗೆದುಕೊಂಡ ರೀತಿಯಲ್ಲೇ ಇರಾನ್ನ ತೈಲ ಮಾರ್ಕೆಟ್ ಏನಿದೆ ಅದನ್ನು ಕೂಡ ಕಂಟ್ರೋಲ್ಗೆ ತಗೊಳ್ತೇವೆ ಅಂತ ಟ್ರಂಪ್ ಹೇಳಿದ್ರು. ಅಂದ್ರೆ ಇದೇ ವರ್ಷ ಜನವರಿಯಲ್ಲಿ ಅಮೆರಿಕದ ಪಡೆಗಳು ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಸೆರೆ ಹಿಡಿತಾರೆ. ಅದಾದ್ಮೇಲೆ ಆ ದೇಶದ ತೈಲ ರಫ್ತಿನ ಮೇಲೆ ಅಮೆರಿಕ ಸಂಪೂರ್ಣವಾಗಿ ಕಂಟ್ರೋಲ್ನ ಸಾಧಿಸಿದೆ. ಇದೇ ತರ ಇರಾನ್ಗೂ ಕೂಡ ಇದೇ ಗತಿ ಆಗುತ್ತೆ ಅಂತ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಹೇಳಿದ್ರು. ಆದರೆ ಇದರ ಜೊತೆಗೆ ಇರಾನ್ನ ನೌಕಾಪಡೆ ಏನಿದೆ, ನೇವಿ ಹಾಗೆ ವಾಯುಪಡೆ, ಏರ್ ಫೋರ್ಸ್, ಇದೆಲ್ಲವನ್ನೂ ಕೂಡ ನಾವು ಧ್ವಂಸ ಮಾಡ್ತೇವೆ. ನೇವಿ ಆಗಿರ್ಬೋದು ಅಥವಾ ಏರ್ ಫೋರ್ಸ್ ಆಗಿರ್ಬೋದು, ನೇವಿ ಫೋರ್ಸ್, ಏರ್ ಫೋರ್ಸ್ ಎಲ್ಲವನ್ನೂ ಕೂಡ ನಾವು ಧ್ವಂಸ ಮಾಡ್ತೇವೆ ಅಂತ ಕೆಲ ಗಂಟೆಗಳ ಹಿಂದಷ್ಟೇ ಬೆದರಿಕೆಯನ್ನು ಹಾಕಿದ್ರು. ಯಾವಾಗ ಈ ಬೆದರಿಕೆ ಬರುತ್ತೆ, ಅಮೆರಿಕ ದಾಳಿಯ ಎಚ್ಚರಿಕೆ ಬೆನ್ನಲ್ಲೇ ಕ್ಷಿಪಣಿಗಳ ಮೂಲಕ ಇರಾನ್ ಸೇನೆ ದಾಳಿಯನ್ನು ನಡೆಸಿತ್ತು. ಎಲ್ಲೆಲ್ಲಿ ಕುವೈತ್ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು, ಜೋರ್ಡಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಆದರೆ ಇದೆಲ್ಲ ಆದಮೇಲೆ ಇದೀಗ ವಿಶ್ವದ ದೊಡ್ಡಣ್ಣ ಯೂ ಟರ್ನ್ ಹೊಡೆದಿದ್ದಾರೆ. ಟ್ರಂಪ್ ಅವರ ಈ ದಿಢೀರ್ ಬದಲಾವಣೆಯ ಹಿಂದೆ, ಅಂದರೆ ಯಾವಾಗ ಅಟ್ಯಾಕ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದಾಗ ನಿಜಕ್ಕೂ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಹೀಗಾಗಿ ಇರಾನ್ ಸೇನೆ ಕ್ಷಿಪಣಿ ಮೂಲಕ ಪ್ರತಿದಾಳಿಯನ್ನು ನಡೆಸಿ ಕುವೈತ್, ಬಹ್ರೇನ್ ಹಾಗೂ ಜೋರ್ಡಾನ್ನಲ್ಲಿರೋ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿತ್ತು. ಹಾಗೆ ಟ್ರಂಪ್ ಅವರ ಈ ದಿಢೀರ್ ಬದಲಾವಣೆಯ ಹಿಂದೆ ಒಂದು ಭೀಕರ ಯುದ್ಧದ ಭೀತಿ ಇದ್ದು, ಜೂನ್ 11ರ ರಾತ್ರಿ ಇರಾನ್ ಮೇಲೆ ಭೀಕರವಾದಂತಹ ದಾಳಿಯನ್ನು ನಡೆಸಿ ಅಲ್ಲಿರುವಂತಹ ಕಾರ್ಗ್ ದ್ವೀಪ, ಅಂದ್ರೆ ಕಾರ್ಗ್ ದ್ವೀಪವನ್ನೇನಾದ್ರೂ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರೆ ಎಂಟೈರ್ ಇರಾನ್ನ ಆರ್ಥಿಕತೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗುತ್ತೆ. ಹೀಗಾಗಿ ಅದನ್ನ ನಾವು ವಶಪಡಿಸ್ಕೊಳ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಆದರೆ ಇದೀಗ ಶಾಂತಿ ಒಪ್ಪಂದದ ದಾಳವನ್ನ ಉರುಳಿಸಿದ್ದಾರೆ. ಹೀಗಾಗಿ ಇದು ಕೂಡ ಏನಾದರೂ ಪ್ಲಾನ್ ಏನೋ ಗೊತ್ತಿಲ್ಲ, ಯಾಕಂದ್ರೆ ಟ್ರಂಪ್ ಈ ರೀತಿ ಡೈವರ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಹೀಗಾಗಿ ಮತ್ತೆ ಇದು ಕೂಡ ಇನ್ನೊಂದು ಪ್ಲಾನ ಏನೋ ಗೊತ್ತಿಲ್ಲ, ಅನ್ನೋ ಕಾದು ನೋಡಬೇಕು. ಹಾಗೆ ಇದರ ಜೊತೆಗೆ ಭಾರತಕ್ಕೆ, ಅಂದ್ರೆ ಇದು ಅಲ್ಲಿ ನಡೀತಾ ಇರುವಂತಹ ಯುದ್ಧದ ಸದ್ಯದ ಸಿನಾರಿಯೋ, ಆದರೆ ನಮ್ಮ ಭಾರತಕ್ಕೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅದನ್ನು ನಾವು ಅನುಭವಿಸ್ತಾನೆ ಇದ್ದೀವಿ ಪ್ರತಿ ಕ್ಷಣವೂ ಕೂಡ. ಭಾರತಕ್ಕೆ ಇನ್ನು ಮುಂದೆಯೂ ಕೂಡ ತೈಲ ಬೆಲೆ ಏರಿಕೆ ಭೀತಿ ಶುರುವಾಗ್ತಾ ಇದೆ. ಜಗತ್ತಿನ ಪ್ರಮುಖ ಜಲಮಾರ್ಗ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡಿದೆ. ಅದು ಯಾವುದೇ ದೇಶದ ಹಡಗುಗಳಾಗಿದ್ರೂ ಕೂಡ ಅದಕ್ಕೆ ಅನುಮತಿ ಇಲ್ಲ. ಜಲಸಂಧಿ ದಾಟಲು ಬರುವ ಹಡಗುಗಳನ್ನ ಹೊಡೆದು ಉರುಳಿಸೋದಾಗಿ IRGC ಒಂದು ಎಚ್ಚರಿಕೆಯನ್ನ ನೀಡಿದೆ. ಭಾರತದ ಪೆಟ್ರೋಲ್, ಡೀಸೆಲ್ ಆಮದಿನ 50% ಇಂಧನ ಆ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕನೇ ಬರಬೇಕು, ಸಂಚಾರ ಮಾಡುತ್ತೆ. ಕಚ್ಚಾ ತೈಲ ಪೂರೈಕೆ ಅಕಸ್ಮಾತ್ ಡಿಫರೆನ್ಸ್ ಆದ್ರೆ ಭಾರತದಲ್ಲಿ ತೈಲ ದರಗಳು ಗಗನಕ್ಕೇರುವಂತಹ ಆತಂಕ. ಒಂದ್ ಕಡೆ ಒಂದಷ್ಟು ಎಷ್ಟು ಬರಬೇಕೋ ಅಷ್ಟು ಹಡಗುಗಳು ಬರಲಿಲ್ಲ ಅನ್ನೋ ಕಾರಣಕ್ಕೇನೆ ನಮಗೆ ಆ 40 ದಿನಗಳ ಯುದ್ಧದ ಕಾಲದಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಅಂತ ನೋಡಿದ್ವಿ. ಈಗ ಕಂಪ್ಲೀಟ್ ಆಗಿ ಅದನ್ನ ಬಂದ್ ಮಾಡಿದ್ರೆ, ಆ ಒಂದು ಸ್ಟ್ರೇಟ್ ಆಫ್ ಹಾರ್ಮುಜ್ನೇ ಬಂದ್ ಮಾಡಿದ್ರೆ ನಿಜಕ್ಕೂ ಕಚ್ಚಾ ತೈಲ ಪೂರೈಕೆ ವ್ಯತ್ಯಾಸ ಆದರೆ ಭಾರತದಲ್ಲಿ ಎಲ್ಲಾ ತೈಲ ದರಗಳು ಗಗನಕ್ಕೇರುವಂತಹ ಆತಂಕ ಶುರುವಾಗಿದೆ. ಹಾರ್ಮುಜ್ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನ ಸಾಧಿಸಲು ಟೆಹರಾನ್ ಕೂಡ ಪಟ್ಟು ಹಿಡಿದಿದೆ. ಅಂದ್ರೆ ಈ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಜಗಳ ಆಗ್ತಾ ಇರೋದು, ಯುದ್ಧ ಆಗ್ತಾ ಇದೆ. ಒಂದ್ ಕಡೆ ಅಣ್ವಸ್ತ್ರ ಆದ್ರೆ ಇನ್ನೊಂದು ರೀಸನ್ ಹಾರ್ಮುಜ್. ಒಂದ್ ಕಡೆ ಅಮೆರಿಕ ಕಂಪ್ಲೀಟ್ ಕಂಟ್ರೋಲ್ ನಮಗೆ ಬೇಕು ಅಂತ ಇದೆ, ಇರಾನ್ ಕೂಡ ಇಲ್ಲ ನಾವು ಬಿಟ್ಕೊಡೋದಿಲ್ಲ, ನಮಗೆ ಆ ಕಂಟ್ರೋಲ್ ಬೇಕು ಅಂತ ಹೇಳ್ತಾ ಇದೆ. ಹೀಗಾಗಿ ಭಾರತಕ್ಕೆ ತೈಲ ಬೆಲೆ ಏರಿಕೆ ಭೀತಿ ಎದುರಾಗಿದ್ದು, ಜಗತ್ತಿನ ಪ್ರಮುಖ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಹಾರ್ಮುಜ್ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸೋದಕ್ಕೆ ಇರಾನ್ನ IRGC ಪಡೆಗಳು ಪಟ್ಟು ಹಿಡಿದಿವೆ. ಈ ಜಲಸಂಧಿ ದಾಟೋದಕ್ಕೆ ಬರುವಂತಹ ಹಡಗುಗಳನ್ನು ನಾವು ಹೊಡೆದು ಉರುಳಿಸ್ತೀವಿ, ಧ್ವಂಸ ಮಾಡ್ತೇವೆ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡಿದೆ. ಹೀಗಾಗಿ ಭಾರತದ ಪೆಟ್ರೋಲ್ ಹಾಗೂ ಡೀಸೆಲ್ ಆಮದಿನ 50% ಇಂಧನ ಏನಿದೆ
ಇಂಪೋರ್ಟ್ ಏನು ಮಾಡ್ಕೊಳ್ತೀವಿ ಅದು ಇದೇ ಮಾರ್ಗದಲ್ಲಿ ಬರುತ್ತೆ. ಹೀಗಾಗಿ ಕಚ್ಚಾ ತೈಲ ಪೂರೈಕೆಯಲ್ಲಿ ಅಕಸ್ಮಾತ್ ವ್ಯತ್ಯಾಸ ಆದರೆ ಭಾರತದಲ್ಲಿ ತೈಲ ದರಗಳು ಗಗನಕ್ಕೇರುವಂತಹ ಆತಂಕ ಎದುರಾಗಿದೆ. ಅಮೆರಿಕ ಹಾಗೂ ಇರಾನ್ ಸಂಘರ್ಷದ ನೇರ ಬಿಸಿ ಈಗ ಭಾರತಕ್ಕೆ ತಟ್ಟುವಂತಹ ಸಾಧ್ಯತೆ ಇದು. ತನ್ನ ಒಟ್ಟು ಅಗತ್ಯದ 88% ಇಂಧನವನ್ನು ಆಮದು ಮಾಡಿಕೊಳ್ಳುವ ಭಾರತಕ್ಕೆ ಅರ್ಧದಷ್ಟು ಪಾಲು ಇದೇ ಮಾರ್ಗದಲ್ಲಿ ಬರುತ್ತೆ. ಹೀಗಾಗಿ ತೀವ್ರ ಕಳವಳ ವ್ಯಕ್ತವಾಗಿದೆ. ಅಂದರೆ 50% ಬರೋದು ಇದೇ ಮಾರ್ಗದಲ್ಲಿ. ಹೀಗಾಗಿ ಮುಂದೆ ಡೀಸೆಲ್, ಪೆಟ್ರೋಲ್ ಅಥವಾ ಈ ಗ್ಯಾಸ್ ಬೆಲೆ ಇನ್ನೂ ಎಷ್ಟರ ಮಟ್ಟಿಗೆ ಏರಿಕೆ ಆಗುತ್ತೋ ನಿಜಕ್ಕೂ ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗೆ ಇದು ಅಮೆರಿಕ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ನೋಡ್ವಿ. ಅಂದರೆ ಶಾಂತಿ ಒಪ್ಪಂದ ಮಾಡ್ಕೊಳ್ತೀವಿ, ಈ ವಾರದ ಒಳಗೆ ಯುರೋಪ್ಗೆ ಹೋಗಿ ಅಲ್ಲೊಂದು ಸಹಿ ಕೂಡ ಹಾಕ್ತೀವಿ, ಎರಡೂ ದೇಶಗಳು ಅಮೆರಿಕ ಹಾಗೆ ಇರಾನ್ ಅಂತ ಹೇಳ್ತಾ ಇದೆ. ಆದರೆ ಇದಕ್ಕೆ ಇರಾನ್ ಕೊಟ್ಟ ರಿಯಾಕ್ಷನ್ ಏನು? ಇದಕ್ಕೆ ಇರಾನ್ ಒಪ್ಕೊಂಡಿದ್ಯಾ? ಟ್ರಂಪ್ ಹೇಳ್ತಾರೆ ಹೌದು ಇರಾನ್ ಕೂಡ ಒಪ್ಕೊಂಡಿದೆ ತನ್ನ ನ್ಯೂಕ್ಲಿಯರ್ ಪವರ್ನ ಅಥವಾ ವೆಪನ್ನ ಅದು ಬಿಟ್ಕೊಡ್ತಾ ಇದೆ ಅಂತ. ಬಟ್ ಇರಾನ್ ಇದನ್ನ ರಿಜೆಕ್ಟ್ ಮಾಡಿದೆ. ಇರಾನ್ ಕೊಟ್ಟ ರಿಜೆಕ್ಷನ್ ಶಾಕ್ ಹೇಗಿತ್ತು ಅಂತ ನೋಡ್ತಾ ಹೋಗೋಣ. ಟ್ರಂಪ್ ಶಾಂತಿ ಒಪ್ಪಂದದ ಹೇಳಿಕೆಯನ್ನ ಇರಾನ್ ಸರ್ಕಾರ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ, ಕಂಪ್ಲೀಟ್ ಆಗಿ ತಳ್ಳಿ ಹಾಕಿದೆ. ಅಮೆರಿಕ ಜೊತೆ ಯಾವುದೇ ಅಂತಿಮ ಒಪ್ಪಂದವಾಗಿಲ್ಲ ಅಂತ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ. ಹಾಗೆ ಟ್ರಂಪ್ ಹೇಳ್ತಾ ಇರೋದು ಏನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ಕೇವಲ ಊಹಾಪೋಹ. ಈ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ. ಈಗ ಅವ್ರು ಹೇಳ್ಬಿಟ್ರು ಅಂದ ತಕ್ಷಣ ನಾವು ಅದನ್ನ ಒಪ್ಕೊಂಡು ಶಾಂತಿ ಒಪ್ಪಂದಕ್ಕೆ ಹೋಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಈ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಹಾಗೆ ಒಂದು ಲೇವಡಿಯನ್ನ ಕೂಡ ಮಾಡಿದೆ. ಕಳೆದ 2 ತಿಂಗಳಲ್ಲಿ ಟ್ರಂಪ್ 38 ಬಾರಿ ಶಾಂತಿ ಒಪ್ಪಂದದ ಬಗ್ಗೆ ಸುಳ್ಳು ಹೇಳಿದ್ದಾರೆ ಅಂತ ಇರಾನ್ ಲೇವಡಿ ಮಾಡಿದೆ. ಹಾಗೆ ಪರಮಾಣು ಕಾರ್ಯಕ್ರಮ ಆಗಿರ್ಬೋದು ಅಥವಾ ಹಾರ್ಮುಜ್ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಟೆಹರಾನ್ ಹೇಳ್ತಾ ಇದೆ. ಒಂದ್ ಕಡೆ ನಾವು ಅಮೆರಿಕ ಸ್ಟೇಟ್ಮೆಂಟ್ ಕೇಳಿದ್ವಿ, ಟ್ರಂಪ್ ಅವರ ಸ್ಟೇಟ್ಮೆಂಟ್ ಏನಂತ ಅಂದ್ರೆ ಪರಮಾಣುನ ಗಿವ್ ಅಪ್ ಮಾಡ್ತಾರೆ ಇರಾನ್ ಅವರು ಅಂತ ಹೇಳಿದ್ರು. ಹಾಗೆ ಹಾರ್ಮುಜ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ತೀವಿ ಅಂತ ಹೇಳಿದ್ರು. ಬಟ್ ಇವೆರಡೂ ವಿಷಯ ಪ್ರಮುಖವಾಗಿ ಈಗ ಯುದ್ಧ ನಡೀತಾ ಇರುವಂಥದ್ದು ಇವೆರಡೇ ವಿಷಯಕ್ಕಾಗಿ. ಈ 2 ವಿಷಯಗಳಲ್ಲಿ ರಾಜಿನೇ ಇಲ್ಲ ಅಂತ ಟೆಹರಾನ್ ಹೇಳ್ತಾ ಇದೆ. ಹಾಗಾದ್ರೆ ಶಾಂತಿ ಒಪ್ಪಂದ ಆಗೋದಕ್ಕಾದ್ರೂ ಹೇಗೆ ಸಾಧ್ಯ? ಈಗ ನಾ ಕೊಡೆ ನೀ ಬಿಡೆ ಅಂತ ಇದ್ರೆ ಶಾಂತಿ ಒಪ್ಪಂದ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ರೀತಿ ತಮ್ಮ ಸ್ಟೇಟ್ಮೆಂಟ್ಸ್ಗಳ ಮೂಲಕ ಇಡೀ ಜಗತ್ತಿಗೆ ತಪ್ಪು ಸಂದೇಶವನ್ನು ಅಥವಾ ಒಂದು ಡೈವರ್ಟ್ ಮಾಡ್ತಾ ಇದ್ದಾರೆ. ಈ ಯುದ್ಧದಿಂದ ಇರಾನ್ನ ಡೈವರ್ಟ್ ಮಾಡಿ ಆ ಟೈಮ್ನಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಮತ್ತೊಂದು ದೊಡ್ಡ ಅಟ್ಯಾಕ್ ಮೂಲಕ ಟ್ರಂಪ್ ಅವರು ಬರ್ತಾರಾ ಏನೋ ಎತ್ತ ಕಾದು ನೋಡಬೇಕಿದೆ. ಹಾಗೆ ಈ ಟ್ರಂಪ್ ಅವರು ಒಪ್ಪಂದದ ಮಾತುಗಳನ್ನು ಆಡ್ತಾ ಇದ್ರೆ ಇತ್ತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಾಗೈ ಇದನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇನ್ನು ಇರಾನ್ ಮಾಧ್ಯಮಗಳು ಸಹ ಟ್ರಂಪ್ ಅವರ ಪದೇ ಪದೇ ಬದಲಾಗುವ ನಿಲುವನ್ನ ಟೀಕೆ ಮಾಡ್ತಾ ಇದೆ. ಈ ಬೆಳವಣಿಗೆಯು ರಾಜತಾಂತ್ರಿಕ ಜಾಣ್ಮೇನಾ ಅಥವಾ ಯುದ್ಧದ ತಂತ್ರಾನಾ ಎಂಬ ಗೊಂದಲವನ್ನು ಕೂಡ ಜಾಗತಿಕ ಮಟ್ಟದಲ್ಲಿ ಸೃಷ್ಟಿಸಲಾಗಿದೆ. ಅಂದ್ರೆ ಅಗೇನ್ ಈ ಥರ ಹೇಳಿ ಡೈವರ್ಟ್ ಮಾಡಿ ಮತ್ತೊಂದೇನಾದ್ರು ಪ್ಲಾನ್ ಮಾಡಿಕೊಂಡು ಟ್ರಂಪ್ ಬರ್ತಾರಾ ಕಾದು ನೋಡಬೇಕು. ಯಾಕಂದ್ರೆ ಇವ್ರು ಹೇಳೋ ಪ್ರಕಾರ ಒಪ್ಪಂದ ಆಗಿದೆ, ನಾವು ಯುರೋಪ್ಗೆ ಹೋಗಿ ಸೈನ್ ಮಾಡ್ತೀವಿ, ಅದು ಈ ವಾರದ ಒಳಗೆ. ಬಟ್ ಇಲ್ಲಿ ಇರಾನ್ ಕಡೆಯಿಂದ ಅದ್ಯಾವ ಸೂಚನೆಗಳು ಅಥವಾ ಆ ರೀತಿ ಏನು ಕಾಣಿಸ್ತಾ ಇಲ್ಲ ಕುರುಹುಗಳು. ಹೀಗಾಗಿ ಏನಾಗುತ್ತೆ ಕಾದು ನೋಡಬೇಕು. ಯಾರು ಸುಳ್ಳು ಯಾರು ನಿಜ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಈ ಯುದ್ಧದ ಕರಿನೆರಳು ಏನಿದೆ ಇದು ಜಾಗತಿಕವಾಗಿ ಸಾಕಷ್ಟು ಎಫೆಕ್ಟ್ ಮಾಡ್ತಾ ಇದೆ. ನಾನು ಆಗಲೇ ಹೇಳ್ದಾಗೆ ನಮ್ಮ ದೇಶದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರಬಹುದು ಈ ದೇಶಗಳು. ಬಟ್ ಸ್ಟಿಲ್ ಆ ಸ್ಟೇಟ್ ಆಫ್ ಹಾರ್ಮುಜ್ ವಿಚಾರವಾಗಿ ನಮ್ಮ ದೇಶಕ್ಕೆ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ ನಾವು ನೋಡಿದ್ವಿ. ಹಾಗೆ ಜಾಗತಿಕವಾಗಿಯೂ ಕೂಡ ಜಾಗತಿಕ ಮಾರುಕಟ್ಟೆಯ ಮೇಲೆ ಯುದ್ಧದ ಕರಿನೆರಳು ಬೀಳ್ತಾ ಇದೆ. ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ? ಇರಾನ್ ದಾಳಿ ಏನಾದರೂ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದರೆ, ಅಕಸ್ಮಾತ್ ಇರಾನ್ ದಾಳಿ ಮುಂದುವರೆದ್ರೆ ತೈಲ ನೆಲೆ ಧ್ವಂಸವಾಗಲಿದೆ ಅಂತ ಇರಾನ್ನ ಸಂಸತ್ ಸ್ಪೀಕರ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ರೀತಿ ಇರಾನ್ ಮೇಲೆ ದಾಳಿಯನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ತೈಲ ನೆಲೆಗಳು ಸಂಪೂರ್ಣವಾಗಿ ಧ್ವಂಸವಾಗುತ್ತೆ ಅಂತ ಇರಾನ್ ಸಂಸತ್ ಸ್ಪೀಕರ್ ಹೇಳಿದ್ದಾರೆ. ಅಮೆರಿಕ ಆರ್ಥಿಕತೆ ವರ್ಷಗಳ ಕಾಲ ಕೆಸ್ರಲ್ಲಿ ಸಿಲುಕುತ್ತೆ ಅಂತ ಮೊಹಮ್ಮದ್ ಗಾಲಿಬಾಫ್ ಹೇಳಿದ್ದಾರೆ. ಇಷ್ಟು ದಿನ ಟ್ರಂಪ್ ಅವ್ರು ಏನು ಹೇಳ್ತಾ ಇದ್ರು, ಈ ಯುದ್ಧ ಕಂಪ್ಲೀಟ್ ಆಗಿ ಇರಾನನ್ನು ಶಿಲಾಯುಗಕ್ಕೆ ಕರ್ಕೊಂಡು ಹೋಗುತ್ತೆ, ಭೂಪಟದಲ್ಲೇ ಇರೋದಿಲ್ಲ ಇರಾನ್ ಅಂತ ಹೇಳ್ತಾ ಇದ್ರು. ಆದರೆ ಅದೇ ರೀತಿ ಈಗ ಇರಾನ್ ಕೂಡ ವಾರ್ನ್ ಮಾಡಿದೆ, ಇದೇ ರೀತಿ ಏನಾದರೂ ದಾಳಿ ಮುಂದುವರೆದ್ರೆ ಕಂಪ್ಲೀಟ್ ಆಗಿ ಎಲ್ಲ ತೈಲ ನೆಲೆಗಳು ಎಲ್ಲವನ್ನೂ ಕೂಡ ಧ್ವಂಸ ಮಾಡ್ತೀವಿ, ಜೊತೆಗೆ ಅಮೆರಿಕದ ಆರ್ಥಿಕತೆ ವರ್ಷಗಳ ಕಾಲ ಕೆಸ್ರಲ್ಲಿ ಸಿಲುಕು ಹೋಗುತ್ತೆ ಅಂತ ಮೊಹಮ್ಮದ್ ಗಾಲಿಬಾಫ್ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆ ನಾವು ಶಾಂತಿ ಒಪ್ಪಂದದ ಬಗ್ಗೆ ಹೇಳ್ತಾ ಇದ್ದೆ. ಈ ಶಾಂತಿ ಒಪ್ಪಂದ ಪ್ರಕ್ರಿಯೆಯಲ್ಲಿ ಇಸ್ರೇಲ್, ಸೌದಿ, ಪಾಕಿಸ್ತಾನ ಸೇರಿದಂತೆ 10 ದೇಶಗಳ ಭಾಗವಹಿಸುವಿಕೆ ಇರುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಜೊತೆಗೆ ಈ ಪರಮಾಣು ಕಾರ್ಯಕ್ರಮ ಮುಖ್ಯವಾಗಿ ಹಾಗೆ ಅದರ ನಿರ್ಬಂಧಗಳ ಬಗ್ಗೆ 60 ದಿನಗಳ ಕಾಲ ಮಾತುಕತೆ ನಡೆಯುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜಗತ್ತಿನ
ಮೂರನೇ ಮಹಾಯುದ್ಧವನ್ನು ತಪ್ಪಿಸೋದಕ್ಕೆ ರಾಜತಾಂತ್ರಿಕ ಮಟ್ಟದಲ್ಲಿ ಭಾರಿ ಕಸರತ್ತು ನಡೀತಾ ಇದೆ. ಈ ಒಂದು ಶಾಂತಿ ಒಪ್ಪಂದದ ಪ್ರಕ್ರಿಯೆಯಲ್ಲಿ ಇಸ್ರೇಲ್, ಸೌದಿ ಅರೇಬಿಯಾ, ಪಾಕಿಸ್ತಾನ ಸೇರಿದಂತೆ 10 ದೇಶಗಳು ಭಾಗವಹಿಸ್ತಾ ಇದೆ. ಮುಂದಿನ 60 ದಿನಗಳ ಕಾಲ ಪರಮಾಣು ಕಾರ್ಯಕ್ರಮ ಮತ್ತು ನಿರ್ಬಂಧಗಳ ಬಗ್ಗೆ ಸುದೀರ್ಘ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಈ 60 ದಿನಗಳು ಪಶ್ಚಿಮ ಏಷ್ಯಾದ ಭವಿಷ್ಯವನ್ನು ನಿರ್ಧರಿಸಲಿದೆ. ಹೀಗಾಗಿ ಒಂದ್ ಕಡೆ ಟ್ರಂಪ್ ಅವರ ರಾಜತಾಂತ್ರಿಕ ಆಟ, ಶಾಂತಿ ಒಪ್ಪಂದ ಅಂತಿದ್ದಾರೆ. ಬಟ್ ಮುಂಚೆಯಿಂದನೂ ನಾವು ಗಮನಿಸ್ತಾನೆ ಇದ್ದೀವಿ, ಯಾವಾಗ ಯುದ್ಧ ಆರಂಭವಾಯಿತು ಟ್ರಂಪ್ ಅವ್ರು ಏನು ಹೇಳ್ತಾರೋ ಅದಕ್ಕೆ ಆಪೋಸಿಟ್ ಆಗಿ ಇರಾನ್ ಹೇಳ್ತಾ ಇದೆ. ಟ್ರಂಪ್ ಅವರು ಇದಾಗಿದೆ ಅಂತ ಅಂದರೆ ಇರಾನ್ ಇಲ್ಲ ಇದಾಗಿಲ್ಲ ಅಂತಲೇ ಹೇಳ್ಕೊಂಡು ಬಂದಿದೆ. ಹೀಗಾಗಿ ಮುಂದೆ ಏನಾಗುತ್ತೆ ಅದು ಕೂಡ ಜಾಗತಿಕವಾಗಿ ಏನೆಲ್ಲ ಎಫೆಕ್ಟ್ ಮಾಡುತ್ತೆ ಇನ್ನೂ ಕೂಡ ನಾವು ಕಾದು ನೋಡಬೇಕು. ಈಗ ಎರಡನೇ ಸ್ಟೋರಿ ಅತ್ತ ಹೋಗೋದಾದರೆ, ಒಂದು ಕಡೆ ಯುದ್ಧ ಅಂತ ಅಂದರೆ ನಮಗೆ ನೆನಪಾಗೋದು ಎಲ್ಲ ಕಡೆ ನಾಶ, ಧ್ವಂಸ, ಜೊತೆಗೆ ಮಕ್ಕಳ ಚೀರಾಟ, ಸೂರಿಲ್ಲದಿರುವಂತಹ ಕುಟುಂಬಗಳು, ಬೀದಿಗೆ ಬಿದ್ದ ಜನ, ಇದರ ಜೊತೆಗೆ ಆರ್ಥಿಕವಾಗಿ ದೇಶಗಳು ನಿಜಕ್ಕೂ ಕುಗ್ಗಿ ಹೋಗುತ್ತೆ. ಈಗ ಇರಾನ್ ಅಂತ ತಗೊಂಡ್ರೆ ಆರ್ಥಿಕತೆ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಅಮೆರಿಕಾದಲ್ಲೂ ಸಾಕಷ್ಟು ಹೊಡೆತ ಬಿದ್ದಿದೆ. ಅಲ್ಲಿರುವಂತಹ ಜನರೇ ಯುದ್ಧವನ್ನ ನಿಲ್ಲಿಸಿ, ಜೊತೆಗೆ ತಮ್ಮ ಸಂಸತ್ತಿನ ನಾಯಕರೇ ಟ್ರಂಪ್ ವಿರುದ್ಧ ಹೇಳಿಕೆಗಳನ್ನ ನೀಡಿದ್ರು. ಬೇಡ, ಈ ಯುದ್ಧ ಬೇಡ, ಈ ರೀತಿ ಯುದ್ಧ ಆರ್ಥಿಕವಾಗಿ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಅಂತ. ಅಂದ್ರೆ ಯುದ್ಧ ಅಂತಂದ್ರೆ ನಷ್ಟ ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಇಲ್ಲಿ ಯುದ್ಧ ಆಗ್ತಾ ಇದೆ ಹೌದು, ಆದ್ರೆ ಈ ಯುದ್ಧದ ಸಂದರ್ಭದಲ್ಲಿ ಟ್ರಂಪ್ ಅವರ ಖಜಾನೆ ತುಂಬ್ತಾ ಇದೆ. ಟ್ರಂಪ್ ಅವರು ಕುಬೇರ ಆಗ್ತಿದ್ದಾರೆ. ಈ ಮಹಾ ಸಂಘರ್ಷದ ಹಿಂದೆ ಒಂದು ಬೃಹತ್ ಆರ್ಥಿಕ ಲೆಕ್ಕಾಚಾರಗಳು ಹಾಗೆ $1 ಬಿಲಿಯನ್ ಲಾಭದ ಮಾಸ್ಟರ್ ಪ್ಲಾನ್ಗಳು ಅಡಗಿದೆಯಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಒಂದ್ ಕಡೆ ಪಶ್ಚಿಮ ಏಷ್ಯಾ ಹೊತ್ತಿ ಉರಿತಾ ಇದ್ರೆ, ಮತ್ತೊಂದ್ ಕಡೆ ಟ್ರಂಪ್ ಅವರ ಸಂಪತ್ತು ರಾಕೆಟ್ ವೇಗದಲ್ಲಿ ಏರ್ತಾ ಇದೆ. ಅಂದ್ರೆ ಒಂದ್ ಕಡೆ ಕಾರ್ಗ್ ದ್ವೀಪದ ಮೇಲೆ ಕಣ್ಣಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್, ಆಗ್ಲೇ ಹೇಳಿದಾಗೆ. ಇದ್ರ ಜೊತೆಗೆ ಜಗತ್ತಿನ ಮೇಲೆ ಟ್ಯಾಕ್ಸ್ ಏನಿದೆ, ಟ್ಯಾರಿಫ್ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಹಾಗಾದ್ರೆ ಟ್ರಂಪ್ ಯುದ್ಧ ವ್ಯವಹಾರದ ಅಸಲಿ ಮುಖವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜಗತ್ತಿಗೆ ಟ್ರಂಪ್ 10% ಶಾಕ್ ಕೊಟ್ಟಿದ್ದಾರೆ. ಏನದು 10% ಟ್ಯಾರಿಫ್ ಶಾಕ್ ಅಂತ ನೋಡೋಣ. ಜಗತ್ತಿನ ಉತ್ಪನ್ನಗಳ ಮೇಲೆ 10% ಸುಂಕ ವಿಧಿಸೋದಕ್ಕೆ ಅಮೆರಿಕ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಟ್ರಂಪ್ ಆಡಳಿತದ ಸುಂಕ ನೀತಿಯನ್ನ ಫೆಡರಲ್ ಸರ್ಕ್ಯೂಟ್ ಮೇಲ್ಮನವಿ ನ್ಯಾಯಾಲಯ ಎತ್ತಿ ಹಿಡಿದಿದೆ. 1974ರ ವ್ಯಾಪಾರ ಕಾಯ್ದೆಯ ಸೆಕ್ಷನ್ 122ರ ಅಡಿಯಲ್ಲಿ ಸುಂಕ ಸಂಗ್ರಹಕ್ಕೆ ಅಧಿಕಾರವನ್ನು ನೀಡಲಾಗಿದೆ. ಅಂದ್ರೆ ಫ್ರೀ ಹ್ಯಾಂಡ್ ಸಿಕ್ತು ಟ್ರಂಪ್ ಅವರಿಗೆ. ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಹಿನ್ನಡೆಯಾಗಿತ್ತು. ಆದರೂ ಕೂಡ ಪಟ್ಟು ಬಿಡದೆ ಇದೀಗ ಟ್ರಂಪ್ ಅವರಿಗೆ ತಮ್ಮ ಹಠವನ್ನೇ ಅವರು ಸಾಧಿಸಿದ್ದಾರೆ. ಟ್ರಂಪ್ಗೆ ಒಂದು ದೊಡ್ಡ ಜಯ ಸಿಕ್ಕಿದೆ. ಜುಲೈ 24ರವರೆಗೆ ಜಾಗತಿಕ ರಾಷ್ಟ್ರಗಳಿಂದ ಯಾವೆಲ್ಲ ವಸ್ತುಗಳು ಆಮದಾಗುತ್ತೆ, ಇಂಪೋರ್ಟ್ ಆಗುತ್ತೆ, ಆ ವಸ್ತುಗಳ ಮೇಲೆ ಭಾರಿ ಟ್ಯಾಕ್ಸ್ನ ಹೇರಬಹುದು. ಇವಾಗ ಟ್ರಂಪ್ ಅವರು ಹೇರೋದಕ್ಕೆ ಮುಂದಾಗಿದ್ದಾರೆ. ಜಗತ್ತಿಗೆ ಟ್ರಂಪ್ ಅವರು 10% ಶಾಕ್ ನೀಡಿದ್ದಾರೆ. ಜಗತ್ತಿನ ಉತ್ಪನ್ನಗಳ ಮೇಲೆ 10% ಸುಂಕ ವಿಧಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಆಡಳಿತದ ನೀತಿಯನ್ನ ಫೆಡರಲ್ ಸರ್ಕ್ಯೂಟ್ ಮೇಲ್ಮನವಿ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಈ ಹಿಂದೆ US ಸುಪ್ರೀಂ ಕೋರ್ಟ್ನಿಂದ ಹಿನ್ನಡೆಯಾಗಿತ್ತು. ಆದರೂ ಕೂಡ ಟ್ರಂಪ್ ಛಲ ಬಿಟ್ಟಿರಲಿಲ್ಲ. 1974ರ ವ್ಯಾಪಾರ ಕಾಯ್ದೆಯ ಸೆಕ್ಷನ್ 122ರ ಅಸ್ತ್ರವನ್ನ ಬಳಸಿ ಈ ಸುಂಕ ಸಂಗ್ರಹಕ್ಕೆ ಅಧಿಕಾರ ಪಡ್ಕೊಂಡಿದ್ದು ಇದು ಅವರಿಗೆ ಸಿಕ್ಕಂತಹ ಒಂದು ದೊಡ್ಡ ವಿಕ್ಟರಿ ಇದು. ವಾಷಿಂಗ್ಟನ್ನ ಮೇಲ್ಮನವಿ ಕೋರ್ಟ್ ಈ ನಿರ್ಧಾರಕ್ಕೆ ತಾತ್ಕಾಲಿಕ ಸಮ್ಮತಿ ನೀಡಿದೆ. ಹೀಗಾಗಿ ಅಂದ್ರೆ ಇದು ಪರ್ಮನೆಂಟ್ ಅಲ್ಲ, ಒಂದಷ್ಟು ಟೈಮ್ ಪೀರಿಯಡ್ ಅಷ್ಟೇ. ನಾನು ಹೇಳಿದಾಗೆ ನಿಮ್ಮ ತೆರೆ ಮೇಲೂ ಕೂಡ ಬರ್ತಾ ಇದೆ. ಜುಲೈ 24ರವರೆಗೆ ಮಾತ್ರ. ಜುಲೈ 24ರವರೆಗೆ ಅಮೆರಿಕಾಗೆ ಆಮದಾಗುವಂತಹ ಜಾಗತಿಕ ರಾಷ್ಟ್ರಗಳ ವಸ್ತುಗಳ ಮೇಲೆ ಭಾರಿ ಟ್ಯಾಕ್ಸ್ ಬೀಳತ್ತೆ. ಇಡೀ ಜಗತ್ತಿನ ಮೇಲೆ ಟ್ರಂಪ್ ಸಾರಿರುವ ಈ ಸುಂಕದ ಸಮರ, ಒಂದ್ ಕಡೆ ಶಸ್ತ್ರಾಸ್ತ್ರಗಳ ಯುದ್ಧ ಇರಾನ್ ಮೇಲೆ, ಇನ್ನೊಂದು ಕಡೆ ಜಗತ್ತಿನ ಮೇಲೆ ಸುಂಕದ ಸಮರ, ಹಾಗೆ ಜಾಗತಿಕ ಉತ್ಪನ್ನಗಳ ಮೇಲಿನ ಭಾರಿ ತೆರಿಗೆ ಭಾರತ ಸೇರಿದಂತೆ ಹಲವು ದೇಶಗಳ ಮಾರುಕಟ್ಟೆಗೆ ದೊಡ್ಡ ಹೊಡೆತ ನೀಡುವಂಥ ಆತಂಕ ಮೂಡಿಸಿದೆ. ಅಂದರೆ ಒಂದು ಕಡೆ ಯುದ್ಧ, ಆರ್ಥಿಕವಾಗಿ ಎಲ್ಲ ನಷ್ಟ ಆಗ್ತಾ ಇದ್ರೆ, ಇಲ್ಲಿ ಟ್ರಂಪ್ ಅವರು ತಮ್ಮ ಖಜಾನೆಯನ್ನು ತುಂಬಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದ್ರೂ ಕೂಡ ಮತ್ತೆ ಅವರು ಹಠ ಬಿಡಲಿಲ್ಲ. ಹೀಗಾಗಿ ಈ ಸುಂಕ ನೀತಿ ಅಥವಾ 10% ಏನಿದೆ ಟ್ಯಾರಿಫ್, ಈ ವಿಚಾರವನ್ನು ಮುಂದಿಟ್ಕೊಂಡು ಅಥವಾ ಅದರಲ್ಲಿ ಅವರಿಗೆ ಒಂದು ದೊಡ್ಡ ವಿಕ್ಟ್ರಿ ಸಿಕ್ಕಿದೆ. ಹೀಗಾಗಿ ಜುಲೈ 24ರವರೆಗೆ ಮಾತ್ರ ಇದು ಪರ್ಮನೆಂಟ್ ಅಲ್ಲ. ಜುಲೈ 24ರವರೆಗೆ ಬೇರೆ ಬೇರೆ ದೇಶಗಳಿಂದ ಏನು ಆಮದಾಗುತ್ತೆ, ವಸ್ತುಗಳು ಇಂಪೋರ್ಟ್ ಆಗುತ್ತೆ, ಅದರ ಮೇಲೆ ಭಾರಿ ಟ್ಯಾಕ್ಸ್ ಬೀಳುತ್ತೆ. ಹೀಗಾಗಿ ಇಡೀ ಜಗತ್ತಿನ ಮೇಲೆ ಟ್ರಂಪ್ ಒಂದು ಸುಂಕದ ಸಮರವನ್ನು ಸಾರಿದ್ದಾರೆ. ಜಾಗತಿಕ ಉತ್ಪನ್ನಗಳ ಮೇಲಿನ ಭಾರಿ ತೆರಿಗೆ ಸಾಕಷ್ಟು ಭಾರತ ಸೇರಿದಂತೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಮಾರ್ಕೆಟಲ್ಲಿ. ಹಾಗೆ ನಾನು ಆಗಲೇ ಹೇಳಿದೆ, ಒಂದು ಕಡೆ ಆರ್ಥಿಕವಾಗಿ ಎಲ್ಲ ದೇಶಗಳು, ಯುದ್ಧದಲ್ಲಿ ಇರುವಂತಹ ದೇಶಗಳು ಕುಗ್ಗಿ ಹೋಗ್ತಾ ಇದ್ರೆ, ಟ್ರಂಪ್ ಮಾತ್ರ ತಮ್ಮ ಖಜಾನೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ ಅಂತ. ಯಾವ ರೀತಿ ಇದು ಸಾಧ್ಯ ಆಯಿತು ನೋಡ್ತಾ ಹೋಗೋಣ. ಟ್ರಂಪ್ಗೆ
19,000 ಕೋಟಿ ಲಾಭ ಆಗಿದೆ. ಅಲ್ಲಿ ಒಂದ್ ಕಡೆ ಇರಾನ್ ಆರ್ಥಿಕವಾಗಿ ನಾವು ಕುಗ್ಗ್ ಹೋಗಿದ್ದೀವಿ, ನಿಮ್ಮ ಹಿಡಿತದಲ್ಲಿರುವಂತಹ ನಮ್ಮ ದುಡ್ಡೇನಿದೆ $1 ಬಿಲಿಯನ್ ದುಡ್ಡುಗಳು, ಎಷ್ಟೋ $1 ಬಿಲಿಯನ್ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ಅಮೆರಿಕಾದಲ್ಲಿರುವಂತಹ ಪ್ರಜೆಗಳು ಟ್ರಂಪ್ ವಿರುದ್ಧನೇ ಕಿಡಿಕಾರ್ತಿದ್ದಾರೆ, ಯಾಕಂದ್ರೆ ಆರ್ಥಿಕವಾಗಿ ಹೊಡೆತ ಬೀಳ್ತಾ ಇದೆ ಅಂತ. ಆದ್ರೆ ಇದರ ನಡುವೆ ಟ್ರಂಪ್ಗೆ 19,000 ಕೋಟಿ ಲಾಭ ಆಗಿದೆ. ಮಧ್ಯಪ್ರಾಚ್ಯ ಸಂಘರ್ಷದ ನಡುವೆಯೇ ಟ್ರಂಪ್ ಕುಟುಂಬದ ಸಂಪತ್ತಿನಲ್ಲಿ ಭಾರೀ ಏರಿಕೆ ಆಗ್ತಾ ಇದೆ. ಅಧ್ಯಕ್ಷರಾದ ಕೆಲವೇ ದಿನಗಳಲ್ಲಿ ಟ್ರಂಪ್ ಕುಟುಂಬಕ್ಕೆ ಸಿಕ್ತು 19,000 ಕೋಟಿ ಲಾಭ. ಯುದ್ಧದ ಆತಂಕದ ನಡುವೆ ಟ್ರಂಪ್ ಸಂಪತ್ತು ವೃದ್ಧಿಯಾಗಿದ್ದು ಹೇಗೆ? ಇದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಅದು ಹೇಗೆ ವೃದ್ಧಿ ಆಗ್ತಾ ಇದೆ? ಈ ಸಂಪತ್ತು ವೃದ್ಧಿ ಆಗ್ತಾ ಇದೆ ಅಂತಾನೆ ಇವರು ಯುದ್ಧವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೋ ಏನೋ ಎನ್ನುವಂಥ ಒಂದಿಷ್ಟು ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ನನಗೆ ಹಣದುಬ್ಬರ ಅಂದರೆ ಇಷ್ಟ ಅಂತ ಬಹಿರಂಗವಾಗಿ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ನೀಡಿದ್ರು. ಒಂದು ಕಡೆ ಅಮೆರಿಕನ್ನರಿಗೆ ಆರ್ಥಿಕ ಆಘಾತ, ಆದರೆ ಮತ್ತೊಂದು ಕಡೆ ಟ್ರಂಪ್ಗೆ $1 ಬಿಲಿಯನ್ ಆದಾಯ. ಮಧ್ಯಪ್ರಾಚ್ಯ ಸಂಘರ್ಷ ಹಾಗೂ ಇರಾನ್ ಅಮೆರಿಕ ಯುದ್ಧದ ಭೀತಿ ನಡುವೆಯೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಫ್ಯಾಮಿಲಿ ಸಂಪತ್ತಿನಲ್ಲಿ ಭಾರಿ ಏರಿಕೆಯಾಗಿದ್ದು, ಅವರು ಅಧ್ಯಕ್ಷರಾದ ಕೆಲವೇ ದಿನಗಳಲ್ಲಿ 19,000 ಕೋಟಿ ಲಾಭವನ್ನು ಗಳಿಸಿದ್ದಾರೆ. ಒಂದ್ ಕಡೆ ಅಮೆರಿಕನ್ನರು ಆರ್ಥಿಕ ಆಘಾತವನ್ನ ಫೇಸ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟ್ರಂಪ್ಗೆ $1 ಬಿಲಿಯನ್ ಆದಾಯ ಹರಿದು ಬಂದಿದ್ದು ಹೇಗೆ ಎಂಬ ಕುರಿತು ರಾಯ್ಟರ್ಸ್ ತನಿಖಾ ವರದಿ ಪ್ರಕಟ ಮಾಡಿದೆ. ಈ ಹಿಂದೆ ನನಗೆ ಹಣದುಬ್ಬರ ಅಂದ್ರೆ ಇಷ್ಟ ಅಂತ ಬಹಿರಂಗವಾಗಿ ಒಂದು ಓಪನ್ ಸ್ಟೇಟ್ಮೆಂಟ್ ನೀಡಿದ್ರು ಡೊನಾಲ್ಡ್ ಟ್ರಂಪ್. ಇಡೀ ಜಗತ್ತು ಯುದ್ಧದ ಆತಂಕದಲ್ಲಿ ಇದ್ರೂ ಕೂಡ ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಹಣ ಮಾಡುವಂತಹ ಕಲೆಯನ್ನ ಕರಗತ ಮಾಡಿಕೊಂಡಿರೋದು ಈಗ ಜಾಗತಿಕವಾಗಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಈ ದುಡ್ಡು ಎಲ್ಲಿಂದ ಬಂತು? ಯುದ್ಧ ನಡೀತಾ ಇದೆ, ಆರ್ಥಿಕವಾಗಿ ಎಲ್ಲರೂ ಕೂಡ ಫೇಲ್ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಟ್ರಂಪ್ ಕುಟುಂಬಕ್ಕೆ ಇಷ್ಟೊಂದು ದುಡ್ಡು ಬರೋದಕ್ಕೆ ಹೇಗೆ ಸಾಧ್ಯ? ಆರ್ಥಿಕವಾಗಿ ಯುದ್ಧದ ಸಮಯದಲ್ಲಿ ಅವ್ರು ಹೇಗೆ ವೃದ್ಧಿ ಆಗ್ತಿದ್ದಾರೆ? ಇದು ಕ್ರಿಪ್ಟೋ ಮಾಯಾಜಾಲ. ಕ್ರಿಪ್ಟೋ ಮಾಯಾಜಾಲದಿಂದ ಕುಬೇರನಾಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಶಸ್ತ್ರಾಸ್ತ್ರಗಳಿಗಿಂತ ಡಿಜಿಟಲ್ ಕ್ರಿಪ್ಟೋ ಮಾರುಕಟ್ಟೆಯಿಂದ ಟ್ರಂಪ್ಗೆ ಭಾರಿ ಹಣ ಬರ್ತಾ ಇದೆ. ಹೀಗಾಗಿ ಯುದ್ಧ ಆಗಿ ಏನೇ ಆದರೂ ಕೂಡ ಅವರು ತಲೆಗೆ ಹಾಕೊಳ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಶಸ್ತ್ರಾಸ್ತ್ರಗಳಿಗಿಂತ ಡಿಜಿಟಲ್ ಕ್ರಿಪ್ಟೋ ಮಾರುಕಟ್ಟೆಯಿಂದ ಟ್ರಂಪ್ಗೆ ಭಾರಿ ಹಣ ಬರ್ತಾ ಇದೆ. ವರ್ಲ್ಡ್ ಲಿಬರ್ಟಿ ಫಿನಾನ್ಷಿಯಲ್ ಕ್ರಿಪ್ಟೋ ಕಂಪನಿಯಲ್ಲಿ ಟ್ರಂಪ್ ಕುಟುಂಬಕ್ಕೆ 60% ಪಾಲಿದೆ. ಹಾಗೆ ಸಾಮಾನ್ಯ ಹೂಡಿಕೆದಾರರಿಗೆ ಬರೋಬ್ಬರಿ 19,000 ಕೋಟಿ ರೂಪಾಯಿ ನಷ್ಟದ ಭೀತಿ. ಒಂದ್ ಕಡೆ ಟ್ರಂಪ್ ಅವರು ತಮ್ಮ ಖಜಾನೆಯನ್ನು ತುಂಬಿಸ್ಕೊಳ್ತಾ ಇದ್ರೆ, ಅಲ್ಲಿ ಹೂಡಿಕೆ ಮಾಡಿದ್ರಲ್ಲ ಯಾರೆಲ್ಲ, ಅಂದ್ರೆ ಈ ವರ್ಲ್ಡ್ ಲಿಬರ್ಟಿ ಫಿನಾನ್ಷಿಯಲ್ ಕ್ರಿಪ್ಟೋ ಕಂಪನಿ ಏನಿದೆ, ಇದು ಟ್ರಂಪ್ ಕುಟುಂಬ ಇದರಲ್ಲಿ 60% ಪಾಲಿದೆ, ಪಾರ್ಟ್ನರ್ ಆಗಿದ್ದಾರೆ. ಇದರಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ರು ಸಾಮಾನ್ಯ ಹೂಡಿಕೆದಾರರು, ಅವರಿಗೆ ಬರೋಬ್ಬರಿ 19,000 ಕೋಟಿ ರೂಪಾಯಿ ನಷ್ಟದ ಭೀತಿ ಎದುರಾಗ್ತಾ ಇದೆ. ಒಂದ್ ಕಡೆ ದೊಡ್ಡಣ್ಣನ ಖಜಾನೆ ತುಂಬ್ತಾ ಇದ್ರೆ, ಜನರ ಖಜಾನೆ ಖಾಲಿ ಆಗ್ತಾ ಇದೆ. $0.31 ಇದ್ದ ಟೋಕನ್ ಬೆಲೆ ಕೇವಲ $0.05 ಕುಸಿತ ಕಂಡಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಟೋಕನ್ ಬೆಲೆ ಏರಿಸಿ ಹೂಡಿಕೆದಾರರಿಗೆ ಇವರು ಪಂಗನಾಮ ಹಾಕ್ತಿದ್ದಾರೆ. ಕ್ರಿಪ್ಟೋ ಕರೆನ್ಸಿ ಎಂಬ ಡಿಜಿಟಲ್ ಮಾಯಾಜಾಲದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುಟುಂಬ ಭಾರೀ ಹಣವನ್ನು ಗಳಿಸಿದ್ದು, ಇದು ಶಸ್ತ್ರಾಸ್ತ್ರಗಳಿಗಿಂತ ಡಿಜಿಟಲ್ ಕ್ರಿಪ್ಟೋ ಮಾರುಕಟ್ಟೆಯಿಂದಲೇ ಇವರಿಗೆ ಭಾರೀ ಆದಾಯ ಹರಿದು ಬಂದಿದೆ. ಟ್ರಂಪ್ ಅವರ ಸ್ವಂತ ಕ್ರಿಪ್ಟೋ ಉದ್ಯಮವಾದ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಕಂಪನಿಯಲ್ಲಿ ಟ್ರಂಪ್ ಕುಟುಂಬಕ್ಕೆ 60% ಪಾಲಿದೆ. ಹೀಗಾಗಿ ಇದರ ಮೂಲಕ ಅವರು ಕೋಟ್ಯಾಂತರ ರೂಪಾಯಿ ಲಾಭವನ್ನು ಪಡ್ಕೊಂಡಿದ್ದಾರೆ. ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಲಾಭದ ಆಸೆಗೆ ಬಿದ್ದಿದ್ದ ಲಕ್ಷಾಂತರ ಸಾಮಾನ್ಯ ಹೂಡಿಕೆದಾರರಿಗೆ ಈಗ ಬರೋಬ್ಬರಿ 19,000 ಕೋಟಿ ರೂಪಾಯಿ ನಷ್ಟದ ಭೀತಿ ಎದುರಾಗಿದೆ. ಇದು ಟ್ರಂಪ್ ಅವರ ಕುಟುಂಬದ ಹೂಡಿಕೆ ಆಯಿತು. ಆದರೆ ಈಗ ಇಂಡಿವಿಜುವಲ್ ಆಗಿ ಅವರ ಮಕ್ಕಳೇನಿದ್ದಾರೆ, ಅವರ ಹೂಡಿಕೆಗಳು ಎಷ್ಟೆಷ್ಟು, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಅವರಿಗೆ ಎಷ್ಟೆಲ್ಲ ಲಾಭ ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ ಇನ್ ಡೀಟೇಲ್. ಡ್ರೋನ್ ವ್ಯವಹಾರದಲ್ಲಿ ಟ್ರಂಪ್ ಪುತ್ರರ ಹೂಡಿಕೆ. ಡ್ರೋನ್ ವ್ಯವಹಾರದಲ್ಲಿ, ಬಿಸ್ನೆಸ್ ಅಲ್ಲಿ ಅವರ ಡೊನಾಲ್ಡ್ ಟ್ರಂಪ್ ಅವರ ಮಕ್ಕಳೇನಿದ್ದಾರೆ, ಪುತ್ರರು, ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಮಿಲಿಟರಿ ಡ್ರೋನ್ ಕಂಪನಿಯಲ್ಲಿ ಟ್ರಂಪ್ ಪುತ್ರರಾದ ಜೂನಿಯರ್ ಟ್ರಂಪ್ ಮತ್ತು ಎರಿಕ್ ಹೂಡಿಕೆಯನ್ನ ಮಾಡಿದ್ದಾರೆ. ಚೀನಾ ಡ್ರೋನ್ಗಳ ಮೇಲೆ ನಿಷೇಧವನ್ನ ಹೇರಿ ಸ್ವದೇಶಿ ಕಂಪನಿಗಳಿಗೆ ಟ್ರಂಪ್ ಮಣೆಯನ್ನ ಹಾಕ್ತಿದ್ದಾರೆ. ಪೆಂಟಗನ್ನಿಂದ $1 ಬಿಲಿಯನ್ ಮೌಲ್ಯದ ಒಪ್ಪಂದ ಪಡೆಯೋದಕ್ಕೆ ಟ್ರಂಪ್ ಕುಟುಂಬ ಕಸರತ್ತು ಮಾಡ್ತಾ ಇದೆ. ಯುದ್ಧದ ಸಮಯದಲ್ಲಿ ಮಿಲಿಟರಿ ಕಾಂಟ್ರಾಕ್ಟ್ ಮೂಲಕ ಸಂಪತ್ತು ವೃದ್ಧಿಯ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇಡೀ ದೇಶ ಅಥವಾ ಪ್ರಪಂಚದಲ್ಲೇ ಅಕಸ್ಮಾತ್ 3ನೇ ಮಹಾಯುದ್ಧ ಆಗುತ್ತಾ ಅಂತ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ರೆ, ಅಧ್ಯಕ್ಷರ ಕುಟುಂಬದ ವ್ಯವಹಾರದ ಬಗ್ಗೆ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಯಾಕಂದರೆ ಎಲ್ಲರೂ ಕೂಡ ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರೆ, ಟ್ರಂಪ್ ಅವರು ಮಾತ್ರ ಹೇಗೆ
ಇಷ್ಟೆಲ್ಲ ದುಡ್ಡು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಅಂದರೆ ಅವರ ಮಕ್ಕಳು ಮುಖ್ಯವಾಗಿ ಈ ಡ್ರೋನ್ ವ್ಯವಹಾರದಲ್ಲಿ ದುಡ್ಡನ್ನು ಹಾಕಿದ್ದಾರೆ ಅಥವಾ ಹೂಡಿಕೆಯನ್ನು ಮಾಡಿದ್ದಾರೆ. ಡ್ರೋನ್ ವ್ಯವಹಾರದಲ್ಲಿ ಟ್ರಂಪ್ ಪುತ್ರರ ಹೂಡಿಕೆ ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದ್ದು, ಇರಾನ್ ಮತ್ತು ಅಮೆರಿಕ ನಡುವೆ ಡ್ರೋನ್ ದಾಳಿಗಳು ಹೆಚ್ಚಾಗಿರೋದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಜೂನಿಯರ್ ಟ್ರಂಪ್, ಅಂದರೆ ಇಲ್ಲಿ ನೀವು ನೋಡಿ ಯುದ್ಧ ನಡೀತಾ ಇದ್ರೆ ಅದರಲ್ಲಿ ಯಾವ ರೀತಿ ಲಾಭ ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದಾರೆ. ಇಲ್ಲಿ ಡ್ರೋನ್ ದಾಳಿಗಳು ಹೆಚ್ಚಾಗ್ತಾ ಇದೆ ಅಮೆರಿಕ ಹಾಗೂ ಇರಾನ್ ನಡುವೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಜೂನಿಯರ್ ಟ್ರಂಪ್ ಹಾಗೂ ಎರಿಕ್ ಟ್ರಂಪ್ ಮಿಲಿಟರಿ ಡ್ರೋನ್ ತಯಾರಿಕಾ ಕಂಪನಿಗಳಲ್ಲಿ ಭಾರೀ ಹೂಡಿಕೆಯನ್ನ ಮಾಡಿದ್ದಾರೆ. ಚೀನಾ ಡ್ರೋನ್ಗಳ ಮೇಲೆ ನಿಷೇಧ ಇರುವಂತಹ ಟ್ರಂಪ್ ತಮ್ಮ ಕುಟುಂಬ ಹೂಡಿಕೆ ಮಾಡಿರುವಂತಹ ಸ್ವದೇಶಿ ಕಂಪನಿಗಳಿಗೆ ಮಣೆ ಹಾಕ್ತಾ ಇದ್ದು, ಪೆಂಟಗನ್ನಿಂದ $1 ಬಿಲಿಯನ್ ಮೌಲ್ಯದ ದೊಡ್ಡ ದೊಡ್ಡ ಒಪ್ಪಂದಗಳನ್ನು ಪಡೆಯೋದಕ್ಕೆ ಟ್ರಂಪ್ ಕುಟುಂಬ ಭಾರೀ ಕಸರತ್ತು ನಡೆಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ಇರುವಾಗ ಮಿಲಿಟರಿ ಕಾಂಟ್ರಾಕ್ಟ್ ಮೂಲಕ ಸಂಪತ್ತು ವೃದ್ಧಿಸಿಕೊಳ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ದೇಶ ಯುದ್ಧದಲ್ಲಿದ್ದಾಗ ಅಧ್ಯಕ್ಷರ ಕುಟುಂಬವೇ ಈ ರೀತಿ ವ್ಯವಹಾರದಲ್ಲಿ ನಿರತವಾಗಿರುವ ಬಗ್ಗೆ ಒಂದಷ್ಟು ವಿರೋಧ ಪಕ್ಷಗಳಿಂದ ಭಾರಿ ಆಕ್ರೋಶ ಹಾಗೂ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಒಟ್ಟಾರೆಯಾಗಿ ಯುದ್ಧ ಅಂದರೆ ಕೇವಲ ನಾವು ಮೇಲ್ನೋಟಕ್ಕೆ ಇದೇನೋ ಇಡೀ ಜಗತ್ತಿಗೆ ಒಳ್ಳೇದು ಮಾಡಕ್ಕೆ ಹೋಗ್ತೀವಿ, ಇರಾನ್ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ, ನ್ಯೂಕ್ಲಿಯರ್ ವೆಪನ್ ಇದೆ, ಹೀಗಾಗಿ ಅದು ಡೇಂಜರಸ್, ಅಕಸ್ಮಾತ್ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇಡೀ ಜಗತ್ತೇ ಸರ್ವನಾಶ ಆಗೋಗುತ್ತೆ, ಮತ್ತೆ ರಿಕವರ್ ಆಗೋಕ್ಕೆ ತುಂಬ ಕಷ್ಟ ಅಂತೆಲ್ಲ ಎದುರುಗಡೆ ಬಿಲ್ಡಪ್ ಕೊಟ್ಕೊಂಡು ನೋಡೋರ್ಗೆ ಏನನ್ಸುತ್ತೆ, ಏನೋ ಒಳ್ಳೇದು ಮಾಡಕ್ಕೆ ಇವರು ಯುದ್ಧ ಶುರು ಮಾಡಿದ್ರು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಒಳಗೊಳಗೆ ಅದರಿಂದಲೂ ಕೂಡ ಲಾಭವನ್ನ ಮಾಡಿಕೊಳ್ಳೋದು ಹೇಗೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಯಾಕಂದ್ರೆ ಮುಖ್ಯವಾಗಿ ಅಮೆರಿಕ ಹಾಗೂ ಇರಾನ್ ನಡುವೆ ಡ್ರೋನ್ ದಾಳಿಗಳಾಗ್ತಾ ಇದೆ. ಹೀಗಾಗಿ ಡ್ರೋನ್ ಮೇಲೆನೇ ಇನ್ವೆಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಪುತ್ರರು. ಇದರ ಜೊತೆಗೆ ಇದಿಷ್ಟೇ ಅಲ್ಲ, ಇಷ್ಟೆಲ್ಲ ಕಡೆಯಿಂದ ಹೂಡಿಕೆಯಿಂದ ಅಥವಾ ಅವರ ಕ್ರಿಪ್ಟೋ ಮಾಯಾಜಾಲದಿಂದ ಅಥವಾ ಈ ಡ್ರೋನ್ ಕಂಪನಿಗಳಿಂದ ದುಡ್ಡು ಬರ್ತಾ ಇದ್ರೂ ಕೂಡ ಇನ್ನೂ ಅತಿ ಆಸೆ ನಿಂತಿಲ್ಲ. ಇರಾನ್ನ ತೈಲ ಕೋಟೆ ಮೇಲೆ ಟ್ರಂಪ್ ಕಣ್ಣನ್ನು ಇಟ್ಟಿದ್ದಾರೆ. ಎಷ್ಟು ಬರುತ್ತೋ ಬರಲಿ ಅನ್ನುವಂಥ ಒಂದು ಅತಿ ಆಸೆ. ಇರಾನ್ನ ಜೀವನಾಡಿ ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಾಗಿ ಟ್ರಂಪ್ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ಇರಾನ್ನ 90% ಕಚ್ಚಾ ತೈಲ ರಫ್ತಾಗೋದು ಇದೇ ಖಾರ್ಗ್ ದ್ವೀಪದ ಮೂಲಕ. ಅಕಸ್ಮಾತ್ ಏನಾದರೂ ಖಾರ್ಗ್ ದ್ವೀಪ ಕೈ ತಪ್ಪಿದ್ರೆ ಇರಾನ್ ಆರ್ಥಿಕತೆ ಸಂಪೂರ್ಣ ಕುಸಿಯೋದು ಗ್ಯಾರಂಟಿ. ಪರ್ಷಿಯನ್ ಕೊಲ್ಲಿಯ ತೈಲ ಕೇಂದ್ರಗಳ ಮೇಲೆ ಸಂಪೂರ್ಣ ನಿಯಂತ್ರಣಕ್ಕೆ US ಪ್ಲಾನ್ ಮಾಡ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಅಪಾಚೆ ಹೆಲಿಕಾಪ್ಟರ್ನ ಹೊಡೆದು ಉರುಳಿಸಿದ್ರು ಇರಾನ್ ಅವರು. ಆ ಸೇಡಿಗೆ ತೈಲ ಕೇಂದ್ರಗಳನ್ನೇ ಟ್ರಂಪ್ ಟಾರ್ಗೆಟ್ ಮಾಡ್ತಿದ್ದಾರೆ. ಇರಾನ್ನ ತೈಲ ಕೋಟೆ ಅಂತಲೇ ಪ್ರಸಿದ್ಧವಾಗಿದೆ ಇರಾನ್ನ ಜೀವನಾಡಿ ಖಾರ್ಗ್ ದ್ವೀಪ. ಅಕಸ್ಮಾತ್ ಈ ಖಾರ್ಗ್ ದ್ವೀಪ ಏನಾದರೂ ಕಂಪ್ಲೀಟ್ ಆಗಿ ಧ್ವಂಸ ಆದರೆ ಅಥವಾ ವಶಪಡಿಸ್ಕೊಂಡ್ರೆ ಅಲ್ಲಿಗೆ ಇರಾನ್ ಕಂಪ್ಲೀಟ್ ಆಗಿ ಸೋತಂಗೆ, ಅದ್ರ ಆರ್ಥಿಕತೆನೇ ಕಂಪ್ಲೀಟ್ ಆಗಿ ಬಂದಾಗುತ್ತೆ. ಈ ದ್ವೀಪದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಣ್ಣಿಟ್ಟಿದ್ದು ಅದನ್ನು ವಶಪಡಿಸ್ಕೊಳ್ತೀವಿ ಅಂತ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ಈ ಹಿಂದೆ ಹೆಂಗೆ ವೆನೆಜುವೆಲಾನ ವಶಪಡಿಸ್ಕೊಂಡಿದ್ವೋ ಅದೇ ರೀತಿ ಇರಾನ್ನ ತೈಲ ನಿಕ್ಷೇಪಗಳನ್ನು ವಶಪಡಿಸ್ಕೊಳ್ತೀವಿ ಅನ್ನುವಂಥ ಎಚ್ಚರಿಕೆ. ಪರ್ಷಿಯನ್ ಕೊಲ್ಲಿಯಲ್ಲಿರುವಂಥ ಈ ಸಣ್ಣ ದ್ವೀಪದ ಮೂಲಕವೇ ಇರಾನ್ನ 90% ಕಚ್ಚಾ ತೈಲ ಜಗತ್ತಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದಕ್ಕೆ ಈ ಒಂದು ಖಾರ್ಗ್ ದ್ವೀಪಕ್ಕೆ ಅಷ್ಟೊಂದು ಮಹತ್ವ. ಅದನ್ನು ತೈಲ ಕೋಟೆ, ಇರಾನ್ನ ಜೀವನಾಡಿ ಅಂತಲೇ ಕರೀತಾರೆ. ಒಂದು ವೇಳೆ ಈ ತೈಲ ಕೋಟೆ ಏನಾದರೂ ಅಮೆರಿಕ ಪಾಲಾಗಿ ಖಾರ್ಗ್ ದ್ವೀಪ ಕೈ ತಪ್ಪಿದ್ರೆ ಇರಾನ್ನ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಅದು ಹಲ್ಲಿಲ್ಲದ ಹಾವಾಗುತ್ತೆ. ಅಂದರೆ ಇದ್ರೂ ಕೂಡ ಏನು ಯೂಸ್ ಇಲ್ಲ. ಇತ್ತೀಚೆಗೆ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಅನ್ನ ಹೊಡೆದು ಉರುಳಿಸಿದ ಸೇಡಿಗೆ ತೈಲ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿರುವಂತಹ ಟ್ರಂಪ್ ಪರ್ಷಿಯನ್ ಕೊಲ್ಲಿಯ ತೈಲ ಕೇಂದ್ರಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವುದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಇರಾನ್ ಮೇಲೆ ನೇರ ದಾಳಿ ಮಾಡೋ ಎಚ್ಚರಿಕೆಯೊಂದಿಗೆ ಈಗಾಗಲೇ ದ್ವೀಪದ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಭೀಕರ ಬಾಂಬ್ ದಾಳಿ ನಡೆಸಿದ್ದು ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಓಕೆ, ನಾನಾಗಲೇ ಹೇಳಿದೆ ಖಾರ್ಗ್ ದ್ವೀಪ ಐಲ್ಯಾಂಡ್ ಏನಿದೆ ಅದು ಎಷ್ಟು ಇಂಪಾರ್ಟೆಂಟ್ ಇರಾನ್ಗೆ ಅಂತ. ಆದರೆ ಅಕಸ್ಮಾತ್ ಏನಾದರೂ ಈ ಖಾರ್ಗ್ ದ್ವೀಪವನ್ನು ಧ್ವಂಸ ಮಾಡಿದ್ರೆ ಅಥವಾ ವಶಪಡಿಸ್ಕೊಂಡ್ರೆ ಇಡೀ ಜಗತ್ತಿಗೆ ಗಂಡಾಂತರ. ಯಾಕಂದರೆ ಇದನ್ನು ನಾನು ಆಗಲೇ ಹೇಳಿದಾಗ ಇದನ್ನು ತೈಲ ಕೋಟೆ ಅಂತ ಕರೀತಾರೆ. ಖಾರ್ಗ್ ದ್ವೀಪದ ಮೇಲೆ ದಾಳಿ ಆದರೆ ಜಾಗತಿಕವಾಗಿ ತೈಲ ಬೆಲೆಯಲ್ಲಿ ಭಾರೀ ಏರಿಕೆ ಆಗುತ್ತೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ತೈಲ ಬೆಲೆ 30% ಜಿಗಿತ ಕಂಡಿದೆ. ಅಂದರೆ ಜಸ್ಟ್ ನಾವು ವಶಪಡಿಸ್ಕೊಳ್ತೀವಿ ಅಥವಾ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಆ ಒಂದು ಸ್ಟೇಟ್ಮೆಂಟ್ಗೆ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ 30% ಜಿಗಿತ ಕಂಡಿದೆ. ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕೋದಕ್ಕೆ ಇರಾನ್ ತಂತ್ರ ಮಾಡ್ತಾ ಇದೆ. ಜಾಗತಿಕ ಆರ್ಥಿಕತೆಗೆ ತಂತ್ರ ಮಾಡಲೇಬೇಕು, ಇಲ್ಲಾಂದರೆ ಆರ್ಥಿಕವಾಗಿ ಪೆಟ್ಟು ಬೀಳುತ್ತೆ. ಭೂಸೇನೆ ಕಳುಹಿಸದೆ ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದು ಅಸಾಧ್ಯ ಅಂತ ತಜ್ಞರು ಕೂಡ ಹೇಳ್ತಿದ್ದಾರೆ. ಅಂದರೆ ಕೇವಲ ನಮ್ಮ ಹತ್ರ ಏರ್ ಫೋರ್ಸ್ ಇದೆ, ವಾಯುಪಡೆ ಇದೆ, ವಾಯುಪಡೆಯಿಂದ ಅದನ್ನು ಪಡಿತೀವಿ ಅಂದರೆ ಸಾಧ್ಯ ಇಲ್ಲ. ಭೂಸೇನೆಯನ್ನು ಕಳಿಸಲೇಬೇಕಾಗುತ್ತೆ ಅಲ್ಲಿಗೆ.
ತೈಲ ಮಾರುಕಟ್ಟೆಯ ಮೇಲಿನ ಯುದ್ಧದಿಂದ ವಿಶ್ವದಾದ್ಯಂತ ಹಣದುಬ್ಬರ ಇನ್ನೂ ಕೂಡ ಹೆಚ್ಚಾಗಲಿದೆ. ಕಾರ್ಗ್ ದಾಳಿಯಿಂದ ಇಡೀ ಜಗತ್ತಿಗೆ ದೊಡ್ಡ ಗಂಡಾಂತರ ಎದುರಾಗಿದ್ದು. ಒಂದು ವೇಳೆ ಟ್ರಂಪ್ ಏನಾದ್ರು ಈ ಸಾಹಸಕ್ಕೆ ಕೈ ಹಾಕಿ ಕಾರ್ಗ್ ದ್ವೀಪದ ಮೇಲೆ ದಾಳಿಯಾದರೆ ಜಾಗತಿಕ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಆಗುತ್ತೆ. ಈ ಯುದ್ಧದ ಆತಂಕದಿಂದಾಗಿ ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ 30% ಜಿಗಿತ ಕಂಡಿದ್ದು. ಇದಕ್ಕೆ ಪ್ರತಿಯಾಗಿ ಇರಾನ್ ಸಹ ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿ ಜಗತ್ತಿನ ಇಂಧನ ಪೂರೈಕೆ ಏನಿದೆ, ಸಪ್ಲೈ ಏನಿದೆ, ಅದಕ್ಕೆ ಕತ್ತರಿ ಹಾಕೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ನ ರೂಪಿಸಿದೆ. ಇದು ಜಾಗತಿಕ ಆರ್ಥಿಕತೆಗೆ ದೊಡ್ಡ ಪೆಟ್ಟು ನೀಡಲಿದ್ದು ಹಣದುಬ್ಬರ ಹಾಗೂ ಆರ್ಥಿಕ ಹಿಂಜರಿತ ಹೆಚ್ಚಾಗಲು ದಾರಿ ಮಾಡಿಕೊಡುತ್ತೆ. ಹೀಗಾಗಿ ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ಅಂದರೆ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕು, ಒಂದು ಯುದ್ಧ ನಡೀತಾ ಇದೆ. ಎಸ್ಪೆಷಲಿ ಈ ಯುದ್ಧದಲ್ಲಿ ಕೇವಲ ಇದ್ರ ಹಿಂದೆ ಸೇಡಿಲ್ಲ ಅಥವಾ ಏನೋ ಒಂದು ವಿಚಾರ ಇಲ್ಲ, ಪರಮಾಣು ಅಥವಾ ಹಾರ್ಮುಜ್ ಏನೋ ಒಂದಿಲ್ಲ. ಇದರ ಜೊತೆಗೆ ಅಲ್ಲಿರುವಂತಹ ಪ್ರಭಾವಿ ವ್ಯಕ್ತಿಗಳು ತಮ್ಮ ಖಜಾನೆಯನ್ನು ಕೂಡ ತುಂಬಿಸ್ಕೊಳ್ತಾ ಇದ್ದಾರೆ. ಕೇವಲ ಆ ದೇಶದ ಜನರು ಬಡವರಾಗ್ತಿದ್ದಾರೆ, ಆದರೆ ಅಲ್ಲಿರುವಂತಹ ಪ್ರಭಾವಿ ವ್ಯಕ್ತಿಗಳು, ಅಧ್ಯಕ್ಷರಾಗಿರ್ಬೋದು, ಅವರೆಲ್ಲರೂ ಕೂಡ ತಮ್ಮ ಲಾಭವನ್ನು ಅವ್ರು ನೋಡ್ಕೊಳ್ತಾರೆ. ತಮ್ಮ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಎಲ್ಲಿ ಲಾಭ ಗಳಿಸೋದು ಅಂತ ಯೋಚನೆ ಮಾಡಿ ಲಾಭವನ್ನು ಮಾಡಿಕೊಂಡು ತಮ್ಮ ಖಜಾನೆಯನ್ನು ತುಂಬಿಸ್ತಾ ಇದ್ದಾರೆ. ಸೊ ಹೀಗಾಗಿ ನಿಜಕ್ಕೂ ವಿಪರ್ಯಾಸ. ಯುದ್ಧದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಕುಗ್ಗಿ ಹೋಗ್ತಾ ಇದ್ರೆ ಟ್ರಂಪ್ ಅವರ ಸಂಪತ್ತು ಕುಬೇರನ ತರ ಏರ್ತಾ ಇದೆ. ಇನ್ನೂ ಕೂಡ ಪ್ರಮುಖ ಸುದ್ದಿಗಳಿವೆ. ಇಲ್ಲಿವರೆಗೂ ಬೇರೆ ಬೇರೆ ದೇಶಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡಿದ್ವಿ. ಈಗ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜಿ ಕನ್ನಡ ನ್ಯೂಸ್ DNA ನ 3ನೇ ಸ್ಟೋರಿಯಲ್ಲಿದೆ. ಏನಂದ್ರೆ, ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಇದು ಹೆಸರಿಗಷ್ಟೇ ಆಜಾದ್ ಕಾಶ್ಮೀರ. ಅಂದರೆ ಆಜಾದ್ ಇಸ್ ನಥಿಂಗ್ ಬಟ್ ಸ್ವತಂತ್ರ ಅಥವಾ ಮುಕ್ತ ಕಾಶ್ಮೀರ ಅಂತ ಏನು ಕರಿತೀವಿ ಅದು. ಆದರೆ ಇಲ್ಲಿವರೆಗೂ ಏನಾಗ್ತಾ ಇತ್ತು, ಪಾಕಿಸ್ತಾನ ಕೊಚ್ಕೊಳ್ತಾ ಇತ್ತು ಜಾಗತಿಕ ವೇದಿಕೆಗಳಲ್ಲಿ. ಅಂದರೆ ಕಾಶ್ಮೀರದ ಜನರು ನಮ್ಮ ಪರವಾಗಿದ್ದಾರೆ, ಪಾಕಿಸ್ತಾನದ ಪರವಾಗಿದ್ದಾರೆ ಅಂತ ಬಡಾಯಿ ಕೊಚ್ಕೊಳ್ತಾ ಇತ್ತು. ಆದರೆ ಇಡೀ ಜಗತ್ತಿನ ಮುಂದೆ ಇವಾಗ ಪಾಕಿಸ್ತಾನ ಬೆತ್ತಲಾಗಿ ನಿಂತಿದೆ. ಒಂದು ಸಣ್ಣ ಪುಟ್ಟ ಬೇಡಿಕೆಗಳು ಅಲ್ಲಿರುವಂತಹ ಜನರ, ಈ POKನಲ್ಲಿರುವಂತಹ ಜನರ ಸಣ್ಣ ಪುಟ್ಟ ಬೇಡಿಕೆಗಳು, ಅದು ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ವಿದ್ಯುತ್ ಆಗಿರ್ಬೋದು, ಬೇಸಿಕ್ ಫೆಸಿಲಿಟಿ ಇದು. ಸೊ ಈ ಫೆಸಿಲಿಟಿಗಳನ್ನು ಕೇಳಿದ್ದಕ್ಕೆ ಅವರಿಗೆ ಸಿಕ್ಕಿದ್ದೇನೋ, ಊಟವನ್ನು ಕೇಳಿದ್ದಕ್ಕೆ ಅವರಿಗೆ ಸಿಕ್ಕಿರೋದು ಗುಂಡಿನ ಏಟು. ಎಷ್ಟೋ ಜನ ಅಮಾಯಕರು ಸಾವನ್ನಪ್ಪಿದ್ದಾರೆ. ಅದು ಪಾಕಿಸ್ತಾನ ಸೇನೆ ಅಟ್ಯಾಕ್ ಮಾಡಿ ಈ ಅಮಾಯಕ ಜನರನ್ನ ಬಲಿ ಪಡೆದಿದೆ. ಹೀಗಾಗಿ ಇದರ ವಿರುದ್ಧ ಅಲ್ಲಿರುವಂತಹ ಜನರು ದಂಗೆ ಎದ್ದಿದ್ದಾರೆ. ಪಾಕಿಸ್ತಾನದ ಸೈನಿಕರು ಸಿಕ್ಕರೆ ಸಾಕು, ಅವರನ್ನ ಹುಡ್ಕೊಂಡು ಹೋಗಿ ಅವರನ್ನ ಹೊಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ POK ಜನರಿಗೆ ಆ ಪಾಕಿಸ್ತಾನ ಏನು ಅಥವಾ ಆ ನರ್ಕ ಅವರಿಗೆ ಬೇಕಾಗಿಲ್ಲ, ಬದಲಿಗೆ ಅವರಿಗೆ ಭಾರತ ಬೇಕಾಗಿದೆ. ಭಾರತದಲ್ಲಿರುವಂತಹ ಅಭಿವೃದ್ಧಿ ಅಥವಾ ಭಾರತದಲ್ಲಿ ಎಷ್ಟು ಚೆನ್ನಾಗಿ ಎಲ್ಲವೂ ಕೂಡ ಇದೆ, ಅಥವಾ ನಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಓಪನ್ ಆಗಿ ಹೇಳ್ಕೊಳ್ಳೋಕ್ಕೂ ಕೂಡ ನಮಗೆ ಆ ಒಂದು ರೈಟ್ಸ್ ಇದೆ. ಬಟ್ ಅದು ಯಾವುದು POKನಲ್ಲಿ ಇಲ್ಲ. ಹೀಗಾಗಿ ಅಲ್ಲಿರುವಂತಹ ಜನರಿಗೆ ಪಾಕಿಸ್ತಾನ ಸಾಕಾಗಿದೆ, ಆ ನರಕ ಸಾಕಾಗಿದೆ, ಭಾರತದಂತಹ ಒಂದು ಅಭಿವೃದ್ಧಿಯ ಸ್ವರ್ಗ ಬೇಕಾಗಿದೆ. ರಾವಲ್ಕೋಟ್ನಲ್ಲಿ ನಡೆದಂತಹ ರಕ್ತಪಾತದ ಅಸಲಿ ಕಥೆಯನ್ನ ಇವತ್ತಿನ DNA 3ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಅಲ್ಲಿ ಏನಾಯ್ತು, ಯಾವ ಕಾರಣಕ್ಕೆ ಜನರು ಫಸ್ಟ್ ಆಫ್ ಆಲ್ ದಂಗೆ ಎದ್ದಿದ್ರು, ಅದಕ್ಕೆ ಪಾಕಿಸ್ತಾನದ ಕಡೆಯಿಂದ ಸಿಕ್ಕಂತಹ ರಿಯಾಕ್ಷನ್ ಏನು, ನಿಮಗೆ ಮೂಲಸೌಕರ್ಯ ಇಲ್ವಾ, ನಾವಿದ್ದೀವಿ ಅಂತ ಅವ್ರು ಹೇಳಲಿಲ್ಲ, ಬದಲಿಗೆ ಗುಂಡಿನ ರುಚಿಯನ್ನ ತೋರಿಸಿದ್ರು ಅವರು. POKಯಲ್ಲಿ ರಕ್ತ ದೋಕುಳಿ, 16 ಜನ ಸಾವು. ಹೌದು, ರಾವಲ್ಕೋಟ್ನ ಈದ್ಗಾ ಮೈದಾನದಲ್ಲಿ ಪ್ರತಿಭಟನಾಕಾರರು ಏನಿದ್ರು ಅವರ ಮೇಲೆ ಪಾಕ್ ಸೇನೆಯಿಂದ ಗುಂಡಿನ ದಾಳಿ ನಡೆದಿದೆ. ಯಾವುದೇ ಎಚ್ಚರಿಕೆ ನೀಡದೆ ನಿರಾಯುಧ ನಾಗರಿಕರ ಮೇಲೆ AK-47 ರೈಫಲ್ಗಳಿಂದ ಫೈರಿಂಗ್ ನಡೆದಿದೆ. ಈ ಒಂದು ಸೇನೆಯ ದೌರ್ಜನ್ಯಕ್ಕೆ ಕನಿಷ್ಠ 16 ಮಂದಿ ಬಲಿಯಾಗಿ ಹೋಗಿದ್ದಾರೆ. ಇದರ ಜೊತೆಗೆ 37ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಕಳೆದ 1 ವಾರದಿಂದ ಈ ಸಂಘರ್ಷ ನಡೀತಾನೆ ಇದೆ. ಹಾಗೆ ಸಾವಿನ ಸಂಖ್ಯೆ ಕೂಡ 53ಕ್ಕೆ ಏರಿಕೆಯಾಗಿದೆ. ಅಂದರೆ ಕಳೆದ 1 ವಾರದ ಡೇಟಾವನ್ನು ನೋಡ್ತಾ ಹೋಗೋದಾದರೆ ಸಾವಿನ ಸಂಖ್ಯೆ 53ಕ್ಕೆ ಏರಿದೆ. ಇದರ ಜೊತೆಗೆ ಪಾಕಿಸ್ತಾನ ಇನ್ನೊಂದು ಪ್ಲಾನ್ ಮಾಡಿದೆ. ಅಲ್ಲಿ ಎಲ್ಲೂ ಕೂಡ ಈಗ ಇಂಟರ್ನೆಟ್ ಇಲ್ಲ. ಯಾಕಿಲ್ಲ ಅಂತ ಅಂದರೆ ಅಲ್ಲಿ ಏನೇನು ಆಗ್ತಿದೆ ಅನ್ನೋದು ಇಂಟರ್ನೆಟ್ ಇದ್ರೆ ಇಡೀ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ. ಪಾಕಿಸ್ತಾನ ಎಂಥ ದೇಶ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತು. ಬಟ್ ಮತ್ತೊಂದು ವಿಚಾರ ಅಥವಾ ಮತ್ತೊಂದು ಮುಖ ಗೊತ್ತಾಗುತ್ತೆ. ಯಾಕಂದರೆ ಆ ಕಾಶ್ಮೀರದ ಜನ ನಮ್ಮ ಜೊತೆ ಇದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತೀವಿ ಅಂತ ಏನೆಲ್ಲ ಬಡಾಯಿ ಕೊಚ್ಕೊಂಡಿದ್ರು, ಅದೆಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇಡೀ POKನಲ್ಲಿ ಇಂಟರ್ನೆಟ್ ಕಟ್ ಮಾಡಿ ಸತ್ಯವನ್ನ ಮುಚ್ಚಿಡೋದಕ್ಕೆ ಪಾಕಿಸ್ತಾನ ಸಂಚನ ಮಾಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ರಾವಲ್ಕೋಟ್ನಲ್ಲಿ ಅಕ್ಷರಶಃ ರಕ್ತದ ಓಕುಳಿಯೇ ಹರಿತಾ ಇದೆ. ನಗರದ ಈದ್ಗಾ ಮೈದಾನದಲ್ಲಿ
ಮೂಲಭೂತ ಸೌಕರ್ಯಗಳಿಗಾಗಿ. ಇವರೇನು ಏನೋ ಕೊಡಿ ಅಂತ ಅವರಿಗೆ ಕೊಡೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಏನು ಕೇಳಿಲ್ಲ. ಮೂಲಭೂತ ಸೌಕರ್ಯ ಅಷ್ಟೇ, ಬೇಸಿಕ್ ನೀಡ್ಸ್. ಒಬ್ಬ ಮನುಷ್ಯನಿಗೆ ಏನೆಲ್ಲ ಬೇಸಿಕ್ ಫೆಸಿಲಿಟಿ ಬೇಕು ಅದನ್ನ ಕೊಡಿ ಅಂತ ಅವರು ಶಾಂತಿಯುತವಾಗಿಯೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಯಾವುದೇ ಹಿಂಸಾಚಾರ ಆಗಿರಲಿಲ್ಲ ಅಲ್ಲಿ, ಶಾಂತಿಯುತವಾಗಿಯೇ ಪ್ರೊಟೆಸ್ಟ್ ನಡೆಸ್ತಾ ಇದ್ರು. ಇಂತಹ ನಾಗರಿಕರ ಮೇಲೆ ಪಾಕಿಸ್ತಾನಿ ಸೇನೆ ಮತ್ತು ರೇಂಜರ್ಗಳು ಏಕಾಏಕಿ ಗುಂಡಿನ ದಾಳಿ ನಡೆಸಿವೆ. ಅಂದರೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಪಾಕಿಸ್ತಾನಕ್ಕೆ ಯಾವತ್ತೂ ಶಾಂತಿ ಅನ್ನೋದು ಅದನ್ನು ಎಕ್ಸೆಪ್ಟೇ ಮಾಡಲ್ಲ. ಶಾಂತಿ ಅಂತ ನಾವು ಹೋದ್ರೂ ಕೂಡ ಅವ್ರ ಕಡೆಯಿಂದ ವಾಪಸ್ ಬರೋದು ಇದೇ ರೀತಿ ಗುಂಡಿನ ದಾಳಿಗಳೇ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಹಾಗಾದ್ರೆ ನಾನು ಆಗಲೇ ಹೇಳಿದೆ, ಮೂಲಭೂತ ಸೌಕರ್ಯಗಳಿಗೆ POKಯ ಜನರು ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅಂತ. ಹಾಗಾದ್ರೆ ಆ ಮೂಲಭೂತ ಸೌಕರ್ಯಗಳೇನು? ಅಕ್ಕಿ, ಗೋಧಿ ಅಥವಾ ಎಲೆಕ್ಟ್ರಿಸಿಟಿ. ಇಷ್ಟಕ್ಕೋಸ್ಕರನೇ ನಡೆದಂಥ ಹೋರಾಟ ಅದು. ಹಿಟ್ಟಿಗಾಗಿ ಹೋರಾಟ, ಆದರೆ ಸಿಕ್ಕಿದ್ದು ಮಾತ್ರ ಗುಂಡಿನ ಏಟು. ಗೋಧಿ ಹಿಟ್ಟು, ಅಕ್ಕಿ ಹಾಗೆ ವಿದ್ಯುತ್ ದರ ಕಡಿತಕ್ಕೆ ಆಗ್ರಹಿಸಿ ಜನರು ಒಂದು ಬೃಹತ್ ದಂಗೆಯನ್ನ ಮಾಡಿದ್ರು. ಅದು ಕೂಡ ಪೀಸ್ಫುಲ್ ಆಗಿ ನಡೀತಾ ಇದ್ದಂಥ ದಂಗೆ ಅದು. ಗೋಧಿ ಹಿಟ್ಟು, ಅಕ್ಕಿ ಮತ್ತು ವಿದ್ಯುತ್ ದರ ಕಡಿತಕ್ಕೆ ಆಗ್ರಹಿಸಿ ಜನರ ಬೃಹತ್ ದಂಗೆ ಅದು. POKಯಲ್ಲಿ ಉತ್ಪತ್ತಿಯಾಗುವಂಥ ವಿದ್ಯುತ್ ಇಡೀ ಪಾಕಿಸ್ತಾನಕ್ಕೆ ಸಪ್ಲೈ ಆಗ್ತಾ ಇದೆ, ಆದರೆ ಅಲ್ಲಿ ಮಾತ್ರ ಪವರ್ ಕಟ್. ಈ ರೀತಿ ಇದ್ದಾಗ ಆಬ್ವಿಯಸ್ಲಿ ಜನರು ದಂಗೆ ಹೇಳ್ತಾರೆ. ಅವರು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇರೋದೇ ಅವರ ನೆಲದಲ್ಲಿ, ಆದರೆ ಅವ್ರಿಗೆ ಕರೆಂಟ್ ಇಲ್ಲ, ಇಡೀ ಪಾಕಿಸ್ತಾನಕ್ಕೆ ಸಪ್ಲೈ ಆಗುತ್ತೆ, ಅವ್ರಿಗೆ ಇಲ್ಲ ಅಂತಂದಾಗ ಕೆರಳೋದು ಸಾಮಾನ್ಯ. ಜೊತೆಗೆ ಜೀವನಾವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಹೀಗಾಗಿ ಬೀದಿಗೆ ಇಳಿದಿದ್ರು ಹತಾಶ ನಾಗರಿಕರು. ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅಡಿಯಲ್ಲಿ 31ಕ್ಕೂ ಹೆಚ್ಚು ಸಂಘಟನೆಗಳು ಒಗ್ಗಟ್ಟಾಗಿ ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಹಸಿವು ನೀಗಿಸಿ ಅಂದಿದ್ದಕ್ಕೆ ಗುಂಡು ಹಾರಿಸಿ ಬಾಯಿ ಮುಚ್ಚೋದಕ್ಕೆ ನೋಡ್ತಾ ಇದೆ ಪಾಕ್ ಸೇನೆ. ನಾವಿದೀವಿ, ನಾವು ನೋಡ್ಕೊಳ್ತೀವಿ ಅನ್ನೋ ಒಂದು 2 ಪದ ಸಾಕಿತ್ತು. ಅವ್ರನ್ನ ಎಷ್ಟೋ ದಿನಗಳ ಕಾಲ ಅವ್ರು ಸಮಾಧಾನವಾಗಿರ್ತಿದ್ರು. ಹೌದು, ಈ ರೀತಿ ಒಂದು ಅಭಯ ಸಿಕ್ಕಿದೆ ಅಂತ. ಬಟ್ ಅವ್ರು ಮಾಡಿದ್ದೇನು? ನಾನು ಆಗಲೇ ಹೇಳಿದಾಗೆ ಶಾಂತಿ ಅಂತ ಹೋದರೆ ಅವ್ರ ಕಡೆಯಿಂದ ಅದೇ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಅದು ಪಾಪಿ ಪಾಕಿಸ್ತಾನ. ಹೀಗಾಗಿ ಅವ್ರ ಕಡೆಯಿಂದ ಬರೋದು ಗುಂಡಿನ ಏಟು. ಹಿಟ್ಟು ಹಾಗೂ ವಿದ್ಯುತ್ಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದ ಪಾಕ್ ಆಕ್ರಮಿತ ಕಾಶ್ಮೀರದ ಜನರಿಗೆ ಕೊನೆಯಲ್ಲಿ ಸಿಕ್ಕಿದ್ದು ಮಾತ್ರ ಪಾಕ್ ಸೇನೆಯ ಗುಂಡುಗಳು ಮಾತ್ರ. ಹಾಗೆ ವಿದ್ಯುತ್ ಅಲ್ಲೇ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಅವ್ರಿಗೆ ಇಲ್ಲ. ಹೀಗಾಗಿ ಹೋರಾಟವನ್ನು ಮಾಡಿದ್ರು, ಬಟ್ ಎಷ್ಟೋ ಅಮಾಯಕರು ಬಲಿಯಾಗಿ ಹೋಗಿದ್ದಾರೆ. ಇದರ ಜೊತೆಗೆ ಭಾರತದ ಅಭಿವೃದ್ಧಿಯನ್ನು ನೋಡಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಒಂದು ಕಡೆ ಭಾರತ ಅಭಿವೃದ್ಧಿಯನ್ನು ಕಾಣ್ತಾ ಇದೆ, ಇಲ್ಲಿನ ಜನರು ಸಮೃದ್ಧಿಯಾಗಿ ಬದುಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ POKಯಲ್ಲಿರುವಂತಹ ಜನರಿಗೂ ಕೂಡ ನಮಗೆ ಭಾರತ ಬೇಕು, ಭಾರತದಂತಹ ಸ್ವರ್ಗದ ದೇಶ ನಮಗೆ ಬೇಕು, ಆ ನರ್ಕ ಬೇಡ ಅಂತ ಹೇಳ್ತಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಟೆನ್ಷನ್ ಕೊಡ್ತಾ ಇದೆ, ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಆರ್ಟಿಕಲ್ 370 ರದ್ದಾದ ಮೇಲೆ ಬದಲಾದ ಭಾರತದ ಕಾಶ್ಮೀರದ ಚಿತ್ರಣವೇ ಇವರಿಗೆ ಸ್ಫೂರ್ತಿಯಾಗಿದೆ. ಅಂದರೆ ಯಾವಾಗ ಈ ಆರ್ಟಿಕಲ್ 370 ರದ್ದಾಯಿತು, ಅದಾದಮೇಲೆ ಭಾರತದ ಕಾಶ್ಮೀರದಲ್ಲಿ ಹೈಟೆಕ್ ರೋಡ್ಗಳು ಬಂದವು. 24/7 ಕರೆಂಟ್ ಇರುತ್ತೆ ಅಲ್ಲಿ, ಹಳ್ಳಿಯಲ್ಲೂ ಕೂಡ. ಇದು POK ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದೆ. ನಮಗೆ ಪಾಕಿಸ್ತಾನದ ನರ್ಕ ಬೇಡ, ಭಾರತದಂತಹ ಅಭಿವೃದ್ಧಿ ಬೇಕು ಅಂತ ಜನರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಪಾಕಿಸ್ತಾನದ ಸುಳ್ಳಿನ ಪ್ರೊಪಗಾಂಡವನ್ನ ಧೂಳಿಪಟ ಮಾಡಿದ್ದಾರೆ POK ನಾಗರಿಕರು. ಬರೀ ಬಡಾಯಿ ಕೊಚ್ಕೊಂಡು, ಅಲ್ಲಿ ಏನೂ ಇಲ್ಲ ಅಂದ್ರೂ ಕೂಡ ಬಡಾಯಿ ಕೊಚ್ಕೊಂಡು ಏನೋ ಒಂದು ಹೇಳ್ಕೊಂಡು ಪ್ರೊಪಗಾಂಡ ಮಾಡಿಕೊಂಡು ಬಂದಿದ್ರು. ಅದೆಲ್ಲವೂ ಕೂಡ ಸುಳ್ಳು ಅಂತ POKಯಲ್ಲಿರುವಂಥ ಜನರಿಗೆ ಇದೀಗ ಗೊತ್ತಾಗಿದೆ. ಹೀಗಾಗಿ ಸೇನೆಯನ್ನೇ ಅಟ್ಟಾಡಿಸ್ಕೊಂಡು ಜನರು ಹೊಡೆದಿದ್ದಾರೆ. ಸೈನಿಕರ ಯೂನಿಫಾರ್ಮ್ಗಳನ್ನು ಕಿತ್ತು ಎಸ್ತಿದ್ದಾರೆ ಅಲ್ಲಿರುವಂಥ ಯುವಕರು. ಅಂದರೆ ಈ ಆರ್ಟಿಕಲ್ 370 ಭಾರತೀಯ ಸಂವಿಧಾನದ 370ನೇ ವಿಧಿ ಇದು. ಇದಾದಮೇಲೆ ವಿಶೇಷ ಸ್ಥಾನಮಾನ ಕೂಡ ಸಿಕ್ಕಿದೆ, ಎಲ್ಲವೂ ಕೂಡ ಆಗ್ತಾ ಇದೆ. ಹೈಟೆಕ್ ರೋಡ್ ಆಯಿತು. ಇದೆಲ್ಲವೂ ನೋಡಿ ನಮಗೂ ಅದು ಬೇಕು ಎನ್ನುವಂಥ ಆಸೆ ಅವರಲ್ಲಿ ಸಹಜವಾಗಿಯೇ ಬಂತು. ಆದರೆ ಅಲ್ಲಿ ಹಿಟ್ಟೇ ಕೊಡ್ತಾ ಇಲ್ಲ, ಕರೆಂಟೇ ಕೊಡ್ತಾ ಇಲ್ಲ ಅಂತಂದರೆ, ಕರೆಂಟ್ ಕೇಳಿದ್ಕೆ ಈ ರೀತಿ ಗುಂಡು ಹಾರಿಸ್ತಾರೆ ಅಂತಂದರೆ ನಿಜಕ್ಕೂ ಭಾರತದ ಥರ ಅಭಿವೃದ್ಧಿ ಅಲ್ಲಿ ಆಗೋದು ನಿಜಕ್ಕೂ ಕೂಡ ಕನಸು ಅಂತ ಹೇಳ್ಬೋದು. ಹಾಗೆ ಮುಂದೆ ನಾವು ನೋಡ್ತಾ ಹೋಗೋದಾದರೆ ಈ POK ಏನಿದೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಇದರ ಮೇಲೆ ಅಂತಾರಾಷ್ಟ್ರೀಯ ಕಣ್ಣು ಕೂಡ ಬಿದ್ದಿದೆ. ಜಾಗತಿಕವಾಗಿ ಈ ಒಂದು ಪ್ರದೇಶ ಸದ್ದು ಮಾಡ್ತಾ ಇದೆ. ಯಾವ ರೀತಿ? ಲಂಡನ್ನಲ್ಲಿರುವಂತಹ ಪಾಕ್ ಹೈಕಮಿಷನ್ ಎದುರು ಸಾವಿರಾರು ಕಾಶ್ಮೀರಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. POKಯಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಬ್ರಿಟನ್ ಸಂಸತ್ತಿನಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನದ ಅಸಲಿ ಕ್ರೌರ್ಯವನ್ನ ಜಗತ್ತಿಗೆ ಸಾರಿದ್ದಾರೆ ಪ್ರತಿಭಟನಾಕಾರರು. ಇಷ್ಟು ದಿನ ಏನೂ ನಡೆದಿಲ್ಲ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತಿದ್ದೀವಿ, ಅವ್ರ ಸಪೋರ್ಟ್ ನಮಗಿದೆ ಅಂತ ಬಡಾಯಿ ಕೊಚ್ಕೊಳ್ತಾ ಇತ್ತು ಪಾಕಿಸ್ತಾನ. ಈಗ ಜಾಗತಿಕವಾಗಿ ಅದರ ಅಸಲಿ ಬಣ್ಣ ಗೊತ್ತಾಗ್ತಾ ಇದೆ. ಸಂತ್ರಸ್ತ ಕುಟುಂಬಗಳ ಪರವಾಗಿ ನ್ಯಾಯ ಕೋರಿ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಮನವಿಯನ್ನ ಮಾಡಲಾಗಿದೆ.
ಹಾಗೆ POKಯಲ್ಲಿ ಏನು ಹತ್ಯಾಕಾಂಡ ನಡೀತೋ ಈಗ ಪಾಕಿಸ್ತಾನ ಅದರ ವಿಚಾರವಾಗಿ ಇಡೀ ವಿಶ್ವಕ್ಕೆ ಆನ್ಸರ್ ಮಾಡಲೇಬೇಕು. ಇವಂದು ಅಲ್ಲಿ ಇಂಟರ್ನೆಟ್ ಎಲ್ಲ ಕಡಿತಗೊಳಿಸಿರ್ಬೋದು, ಬಟ್ ಸ್ಟಿಲ್ ಇದು ಅಂತಾರಾಷ್ಟ್ರೀಯವಾಗಿ ಎಲ್ರಿಗೂ ಕೂಡ ಮುಟ್ಟಿದೆ. ಈಗ ಪಾಕಿಸ್ತಾನ ಬೆತ್ತಲಾಗಿ ನಿಂತಿದೆ, ಆನ್ಸರ್ ಮಾಡಲೇಬೇಕಾಗತ್ತೆ. ಹಾಗೆ ಇದರ ನಡುವೆ ಭಾರತ ಏನು ಸುಮ್ಮನೆ ಕೂತಿಲ್ಲ, ಭಾರತ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಅಂದರೆ ಭಾರತ ಯಾವಾಗ ತನ್ನ ಸ್ಟ್ಯಾಂಡ್ನ ತಗೊಳ್ಬೇಕೋ ಅಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ತಗೊಳುತ್ತೆ. ಈ ಟೈಮ್ನಲ್ಲೂ ಕೂಡ POK ಜನರ ಪರವಾಗಿ ಭಾರತ ನಿಂತಿದೆ. POK ಅವಿಭಾಜ್ಯ ಅಂಗ ಅಥವಾ ಭಾಗ, ನಮ್ಮ ದೇಶದ ಭಾಗ ಅದು ಕೂಡ ಅಂತ ಭಾರತ ಎಚ್ಚರಿಕೆಯನ್ನು ನೀಡಿದೆ. POK ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಭಾರತದ ವಿದೇಶಾಂಗ ಇಲಾಖೆಯಿಂದ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೂಡ ಬಂದಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಂತೆ POK ಕೂಡ ಭಾರತದೇ ನೆಲ, ಅವರು ಕೂಡ ನಮ್ಮ ದೇಶದ ಭಾಗ ಅಂತ ರಣಧೀರ್ ಜೈಸ್ವಾಲ್ ಗುಡುಗಿದ್ದಾರೆ. POK ಜನರು ಭಾರತದ ಧ್ವಜ ಹಿಡಿದು ಮೆರವಣಿಗೆ ಮಾಡ್ತಾ ಇರೋದಕ್ಕೆ ಪಾಕಿಸ್ತಾನ ಕಂಗೆಟ್ಟು ಹೋಗಿದೆ. ಎಲ್ಲಿ ಇವರು ಆ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ನಮ್ಮ ಕೈ ತಪ್ಪಿ ಹೋಗ್ತಾರೆ ಎನ್ನುವಂಥ ನಡುಕ ಪಾಕಿಸ್ತಾನಕ್ಕೆ ಶುರುವಾಗಿದೆ. ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವಂಥ ಭೂಮಿಯನ್ನು ವಾಪಸ್ ಪಡೆಯೋದಕ್ಕೆ ಭಾರತಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಸುಳ್ಳಿನ ಸರಮಾಲೆ ಕಳಚಿ ಬಿದ್ದಿದ್ದು ಅಖಂಡ ಭಾರತದ ಕನಸಿಗೆ ನಿಜಕ್ಕೂ ಇದು ಒಂದು ರೀತಿ ಹೊಸ ಆಯಾಮ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿರುವಂಥ ಜನರೇ ಆ ಒಂದು ವ್ಯವಸ್ಥೆಯ ವಿರುದ್ಧ ಯುದ್ಧ ಸಾರ್ತಿದ್ದಾರೆ ಅಥವಾ ಭಾರತದ ಕಡೆ ಮುಖ ಮಾಡ್ತಿದ್ದಾರೆ. ಹೀಗಾಗಿ ಮುಂದೆ ನಿಜಕ್ಕೂ ಇದು ಒಂದು ಹೌದು ಹಿಂಸಾಚಾರ ಆಗ್ತಾ ಇದೆ, ಬಟ್ ಅಟ್ಲೀಸ್ಟ್ ಅಲ್ಲಿರುವಂಥ ಜನರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಅಲ್ವಾ. ಪಾಕಿಸ್ತಾನ ಹಾಗೆ ಭಾರತವನ್ನು ಕಂಪೇರ್ ಮಾಡಿಕೊಂಡು ಯಾವ್ದು ಸ್ವರ್ಗ ಯಾವ್ದು ನರಕ ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನಿಜಕ್ಕೂ ಒಂದು ರೆವಲ್ಯೂಷನ್ ಆಗಬಹುದು ಮುಂದಿನ ದಿನಗಳಲ್ಲಿ. ಈಗ ನಾವು ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡೋಣ ಇವತ್ತಿನ ಜೀ ಕನ್ನಡ ನ್ಯೂಸ್ DNA 4ನೇ ಸ್ಟೋರಿಯಲ್ಲಿ. ಈಗ ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ದೊಡ್ಡ ಹೈ ಡ್ರಾಮಾ ಶುರುವಾಗಿದೆ. ನಾವು ನೋಡಿದ್ವಿ ಇಲ್ಲಿವರೆಗೂ ಬಂಗಾಳದ ಹುಲಿ ಅಂತ ದೀದಿ ಮಮತಾ ಬ್ಯಾನರ್ಜಿಯವರು ಮೆರಿತಾ ಇದ್ರು, ದಶಕಗಳ ಕಾಲ ತಮ್ಮ ಆಡಳಿತವನ್ನು ನೀಡಿದ್ರು. ಆದರೆ ಯಾವಾಗ ಅವರು ಎಲೆಕ್ಷನ್ನಲ್ಲಿ ಸೋತ್ರೋ ಅಲ್ಲಿಂದ ರಿಯಲ್ ಆಗಿ ಅವರ ಡೌನ್ಫಾಲ್ ಶುರುವಾಗ್ತಾ ಇದೆ. ತಮ್ಮ ಜೊತೆಗೆ ಯಾರೆಲ್ಲ ಇದ್ರು ಎಲ್ಲರೂ ಕೈ ಬಿಟ್ಟಾಗ ಅಥವಾ ಎಲ್ಲರೂ ವಿರುದ್ಧವಾಗಿ ಮಾತಾಡಿದಾಗ ತಮ್ಮ ದೀದಿ ಜೊತೆಗೆ ನಿಂತು ಅವರ ಪರವಾಗಿ ಮಾತಾಡಿದವರು, ಅವರ ಪರಮಾಪ್ತರು, ಅವರ ಗೆಳೆಯರು ಯಾರೆಲ್ಲ ಇದ್ರು ಅಥವಾ ನಂಬಿಕಸ್ತರು ಅಂತ ಮಮತಾ ಬ್ಯಾನರ್ಜಿಯವರು ಯಾರನ್ನೆಲ್ಲ ಇಟ್ಕೊಂಡಿದ್ರು ಅವರೇ ಇವಾಗ ಅವರ ವಿರುದ್ಧ ನಿಂತಿದ್ದಾರೆ. ಒಂದು ರೀತಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಅಷ್ಟೊಂದು ಆಪ್ತರು ಅವರೆಲ್ಲ, ಸಾಕಷ್ಟು ವರ್ಷಗಳ ಕಾಲ ಇದ್ರು, ಅವರ ಜೊತೆಲೇ ಇದ್ರು, ಅವರ ಸೋಲು ಗೆಲುವು ಎಲ್ಲವನ್ನೂ ಕೂಡ ನೋಡ್ಕೊಂಡು ಬಂದಿದ್ರು, ಅವರ ಪರವಾಗಿ ಮಾತಾಡಿದ್ರು ಜಾಗತಿಕ ವೇದಿಕೆಗಳಲ್ಲಿ. ಆದರೆ ಇದೀಗ ಅವರ ವಿರುದ್ಧನೇ ನಿಂತಿದ್ದಾರೆ. ದಶಕಗಳ ಕಾಲ ದೀದಿಯ ಬೆನ್ನಿಗೆ ನಿಂತಿದ್ದ ನಾಯಕರು ಈಗ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. 19 ಸಂಸದರು ಒಟ್ಟಾಗಿ ಸ್ಪೀಕರ್ಗೆ ಪತ್ರ ಬರೆದಿರೋದು ತೃಣಮೂಲ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ದೊಡ್ಡ ಸುನಾಮಿಯನ್ನು ಎಬ್ಬಿಸಿದೆ. ಹಾಗಾದ್ರೆ ಏನಿದು? ದೀದಿಗೆ 19 ಸಂಸದರ ಬಿಗ್ ಶಾಕ್ ಎದುರಾಗಿದೆ. ಸ್ಪೀಕರ್ ಓಂ ಬಿರ್ಲಾಗೆ ಪತ್ರವನ್ನ ಬರೆದಿದ್ದಾರೆ 19 TMC ಸಂಸದರ ಬಂಡಾಯ ಬಣ. ನಾವೇ ನೈಜ ತೃಣಮೂಲ ಕಾಂಗ್ರೆಸ್ ಅಂತ ಪಕ್ಷದ ಚಿಹ್ನೆಗೆ ಹಕ್ಕನ್ನ ಮಂಡಿಸಿದ್ದಾರೆ. 28 ಲೋಕಸಭಾ ಸಂಸದರ ಪೈಕಿ 19 ಮಂದಿ ಏನಿದ್ದಾರೆ ಅವರು ದೀದಿ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಮೇ 18ರಂದೇ ಒಂದು ರಹಸ್ಯವಾಗಿ ಸೀಕ್ರೆಟ್ ಆಗಿ ಸಂಸದರ ಸಹಿ ಇರುವಂತಹ ಅಂದರೆ ಈ ಬಂಡಾಯ ವಿಚಾರವಾಗಿ ಒಪ್ಪಿಗೆ ಇರುವಂತಹ ಸಹಿ ಇರುವಂತಹ ಒಂದು ರಹಸ್ಯ ಪತ್ರ ಕೂಡ ಸ್ಪೀಕರ್ಗೆ ಸಲ್ಲಿಕೆ ಆಗಿತ್ತು. ಅಭಿಷೇಕ್ ಬ್ಯಾನರ್ಜಿ ಕಾರ್ಯವೈಖರಿ ವಿರುದ್ಧ ಹಿರಿಯ ನಾಯಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಇದೇ ಮೇನ್ ರೀಸನ್ ಅಂತ ಹೇಳಲಾಗ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅವರ ರಿಲೇಟಿವ್ ಆಗಬೇಕು, ಸೋದರಳಿಯ, ಅವರ ವಿರುದ್ಧವೇ ಹಿರಿಯ ನಾಯಕರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ 19 ಸಂಸದರ ಬಿಗ್ ಶಾಕ್ ಎದುರಾಗಿದ್ದು TMC ಪಕ್ಷದ ಬಂಡಾಯ ಬಣ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ಒಂದು ಅಧಿಕೃತ ಪತ್ರವನ್ನು ಬರೆದಿದೆ. ಪಕ್ಷದ ಒಟ್ಟು 28 ಲೋಕಸಭಾ ಸಂಸದರ ಪೈಕಿ 19 ಮಂದಿ ದೀದಿ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸಿದ್ದು ನಾವೇ ನೈಜ ತೃಣಮೂಲ ಕಾಂಗ್ರೆಸ್ ಅಂತ ವಾದವನ್ನ ಮಾಡಿ ಪಕ್ಷದ ಅಧಿಕೃತ ಚಿಹ್ನೆಗೆ ಇವರು ಹಕ್ಕನ್ನ ಮಂಡಿಸಿದ್ದಾರೆ. ಹಾಗೆ ಈ ಹಿಂದೆಯೇ ಮೇ 18ನೇ ತಾರೀಕೆ ಗುಟ್ಟಾಗಿ ಸಂಸದರ ಸಹಿ ಇರುವಂತಹ ರಹಸ್ಯ ಪತ್ರ ಸಲ್ಲಿಕೆಯಾಗಿದೆ. ಹಾಗೆ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಏನಿದ್ದಾರೆ ಅವರ ಏಕಪಕ್ಷೀಯ ಕಾರ್ಯವೈಖರಿ ಅಂದರೆ ಒನ್ ಸೈಡೆಡ್ ಕೆಲಸ ಅಥವಾ ನಿರ್ಧಾರಗಳ ವಿರುದ್ಧ ಹಿರಿಯ ನಾಯಕರು ಭಾರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಯಾರೆಲ್ಲ ಈ 19 ಮಂದಿ ಸಂಸದರು ಅಂತ ಹೇಳಿದೆ, ನಾನು ಆಗಲೇ ಉಲ್ಲೇಖಿಸಿದೆ. ಇವರೆಲ್ಲ ಅತ್ಯಾಪ್ತರು, ಯಾರೋ ಮೊನ್ನೆ ಬಂದು TMCಗೆ ಸೇರ್ಕೊಂಡಿರೋರಲ್ಲ, ಸಿಕ್ಕಾಪಟ್ಟೆ ಅತ್ಯಾಪ್ತರು, ಸಾಕಷ್ಟು ವರ್ಷಗಳಿಂದ ದೀದಿ ಜೊತೆಗಿದ್ದವರು, ಎಷ್ಟೇ ಕಷ್ಟ ಅಥವಾ ಏನೇ ಏಳು ಬೀಳುಗಳು ಬಂದರೂ ಕೂಡ ಅವರ ಜೊತೆಯಲ್ಲೇ ಸಾಗಿದವರು. ಯಾರು ಹಾಗಾದ್ರೆ? ರೆಬೆಲ್ ಪಟ್ಟಿಯಲ್ಲಿ ಸ್ಟಾರ್ ಸಂಸದರಿದ್ದಾರೆ.
ಯೂಸುಫ್ ಪಠಾಣ್ ಇದ್ದಾರೆ, ಹಾಗೆ ನಟಿ ಸಯೋನಿ ಘೋಷ್ ಸೇರಿದಂತೆ ಘಟಾನುಘಟಿಗಳೇ ಇದೀಗ ಬಂಡಾಯ ಎದ್ದಿದ್ದಾರೆ. ಈ ಹಿಂದೆ ಯೂಸುಫ್ ಪಠಾಣ್ ಅವರು ಅಂದರೆ ಒಂದು ಸ್ಟೇಟ್ಮೆಂಟ್ ಎಲ್ಲ ಕಡೆ ಹರಿದಾಡ್ತಾ ಇತ್ತು, ಅವರ ಕ್ಷೇತ್ರವನ್ನು ಮಮತಾ ಬ್ಯಾನರ್ಜಿ ಅವರಿಗೆ ಬಿಟ್ಕೊಡ್ತಾರೇನೋ ಅಂತ, ಅಂದರೆ ಲೋಕಸಭಾ ಕ್ಷೇತ್ರ ಚುನಾವಣೆಗೆ ಬಿಟ್ಕೊಡ್ತಾರೆ ಅವರ ಕ್ಷೇತ್ರವನ್ನು ಅಂತ. ಅದಕ್ಕೆ ಯೂಸುಫ್ ಪಠಾಣ್ ಹೇಳಿದರು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿದರು. ಬಟ್ ಈಗ ಅವ್ರಿಗೆ ಏನಾಯ್ತೋ ನಿಜಕ್ಕೂ ಗೊತ್ತಿಲ್ಲ. ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಅವರಿಂದ ದೂರ ಹೋಗ್ತಾ ಇದ್ದಾರೆ. ಯೂಸುಫ್ ಪಠಾಣ್, ಸಯೋನಿ ಘೋಷ್ ಸೇರಿದಂತೆ ಘಟಾನುಘಟಿಗಳು ಬಂಡಾಯ ಎದ್ದಿದ್ದಾರೆ. ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದಲ್ಲಿ 19 ಅತೃಪ್ತ ಸಂಸದರು ಒಂದಾಗಿದ್ದಾರೆ. ಪಟ್ಟಿಯಲ್ಲಿ ಕಾಕೋಲಿ ಘೋಷ್ ದಸ್ತಿದಾರ್ ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ಮೊದಲನೇದಾಗಿ ಕಾಕೋಲಿ ಘೋಷ್ ದಸ್ತಿದಾರ್ ಅಂದರೆ ಇವರ ನಾಯಕತ್ವದಲ್ಲಿ ಇದೆಲ್ಲ ನಡೆದಿರೋದು. ಶತಾಬ್ದಿ ರಾಯ್, ಬಾಪಿ ಹಲ್ದಾರ್, ಡಾಕ್ಟರ್ ಶರ್ಮಿಳಾ ಸರ್ಕಾರ್, ಪ್ರಸೂನ್ ಬಂಡೋಪಾಧ್ಯಾಯ, ರಚನಾ ಬ್ಯಾನರ್ಜಿ, ಜೊತೆಗೆ ಅಸಿತ್ ಕುಮಾರ್ ಮಲ್, ಅರೂಪ್ ಚಕ್ರವರ್ತಿ, ಮಿಟಾಲಿ ಬ್ಯಾಗ್, ದೀಪಕ್ ಅಧಿಕಾರಿ, ಸಯೋನಿ ಘೋಷ್ ನಟಿ ಇವರು, ಹಾಗೆ ಜಗದೀಶ್ ಬರ್ಮಾ ಬಸುನಿಯಾ, ಯೂಸುಫ್ ಪಠಾಣ್, ಖಲೀಲುರ್ ರೆಹಮಾನ್, ಅಬು ತಾಹಿರ್ ಖಾನ್, ಮಾಲಾ ರಾಯ್, ಕಾಲಿಪದ ಸೊರೇನ್, ಜೂನ್ ಮಾಲಿಯಾ, ಪಾರ್ಥ ಭೌಮಿಕ್ ಹೆಸರು ಬಂದಿದೆ. ಅಂದರೆ ಈ 19 ಅತೃಪ್ತ ಸಂಸದರು ಏನು ಬಂಡಾಯ ಎದ್ದಿದ್ದಾರೆ ಅವರ ಹೆಸರುಗಳಿದು. ಬಂಗಾಳದ ಹಿತಾಸಕ್ತಿಗಾಗಿ ಇವರು ಈ ಪಕ್ಷವನ್ನು ಬಿಟ್ಟು NDAಗೆ ಬೆಂಬಲ ನೀಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರಾ ಎನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಸಂಸತ್ತಿನಲ್ಲಿ ಪ್ರತ್ಯೇಕ ಬಣವಾಗಿ ಗುರುತಿಸಿಕೊಳ್ಳೋದಕ್ಕೆ ಸ್ಪೀಕರ್ಗೆ ಇವರೆಲ್ಲರೂ ಕೂಡ ಮನವಿಯನ್ನ ಮಾಡಿದ್ದಾರೆ. TMC ಪಕ್ಷದ ರೆಬೆಲ್ ಪಟ್ಟಿಯಲ್ಲಿ ಸ್ಟಾರ್ ಸಂಸದರೇ ತುಂಬಿರೋದು ಈಗ ಭಾರಿ ಸಂಚಲನ ಮೂಡಿಸಿದ್ದು ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಹಾಗೆ ನಟಿ ಸಯೋನಿ ಘೋಷ್ ಸೇರಿದಂತೆ ಸಿನಿಮಾ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಯಾರೆಲ್ಲ ಪ್ರಭಾವವನ್ನು ಮಾಡ್ಕೊಂಡಿದ್ರು, ಡೆವಲಪ್ ಮಾಡ್ಕೊಂಡಿದ್ರು ಅಥವಾ ಪ್ರಭಾವಿತರು ಅಂತ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ದೀದಿ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಈ ಅತೃಪ್ತರ ಪಟ್ಟಿಯಲ್ಲಿ ರಚನಾ ಬ್ಯಾನರ್ಜಿ ಇದ್ದಾರೆ, ಶತಾಬ್ದಿ ರಾಯ್ ಇದ್ದಾರೆ, ದೀಪಕ್ ಅಧಿಕಾರಿ ಅವರ ಹೆಸರುಗಳು ಕೂಡ ಇದ್ದು ಹಿರಿಯ ಸಂಸದೆ ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದಲ್ಲಿ ಈ 19 ಅತೃಪ್ತ ಸಂಸದರು ಒಂದಾಗಿದ್ದಾರೆ. ಹೀಗಾಗಿ ನಿಜಕ್ಕೂ ಶಾಕ್ ಮೇಲೆ ಶಾಕ್, ಏಟಿನ ಮೇಲೆ ಏಟು ಮಮತಾ ಬ್ಯಾನರ್ಜಿ ಅವರಿಗೆ. ಆದರೆ ಇದರ ನಡುವೆ ಓಕೆ, ಈ 19 ಸಂಸದರೇನೋ ಒಂದು ಕಡೆ ಸೇರಿದ್ದಾರೆ, ಒಂದು ಪ್ರತ್ಯೇಕವಾಗಿ ಬಂಡಾಯವನ್ನು ಎದ್ದಿದ್ದಾರೆ, ಬಣವನ್ನು ರೂಪಿಸ್ಕೊಳ್ತಾ ಇದ್ದಾರೆ, ಓಕೆ. ಇದರ ನಡುವೆ ಒಬ್ಬ ವ್ಯಕ್ತಿ ಡಬಲ್ ಗೇಮ್ ಕೂಡ ಆಡ್ತಿದ್ದಾನೆ ಎನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಯಾರ ವ್ಯಕ್ತಿ? ಶತ್ರುಘ್ನ ಸಿನ್ಹಾ ಅಂತ. ಶತ್ರುಘ್ನ ಸಿನ್ಹಾ ಡಬಲ್ ಗೇಮ್ ಆಡ್ತಿದ್ದಾರಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅಂದರೆ ಪ್ರಧಾನಿ ಮೋದಿಯನ್ನು ಹೊಗಳ್ತಾರೆ, ಆದರೆ ಮಮತಾ ಜೊತೆ ನಿಂತಿದ್ದಾರೆ ಶತ್ರುಘ್ನ ಸಿನ್ಹಾ. ನಿಮಗೆ ಗೊತ್ತು ಮಮತಾ ಹಾಗೆ ಮೋದಿಯವರ ಸಂಬಂಧ ಯಾವ ರೀತಿ ಇದೆ. ಅವರು ಆಡಳಿತದಲ್ಲಿ ಇರಬೇಕಾದ್ರೆ ಬಂಗಾಳದಲ್ಲಿ ದೀದಿಯವರ ಅಧಿಕಾರ ಇದ್ದಾಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಯಾವುದೇ ಮಾತುಕತೆಗಳಿರಲಿಲ್ಲ, ಯಾವುದೇ ಒಂದು ಕೋಆಪರೇಷನ್ ಇರಲಿಲ್ಲ, ಒಂದು ದೊಡ್ಡ ಗ್ಯಾಪೇ ಕ್ರಿಯೇಟ್ ಆಗಿತ್ತು. ಇಂಥದ್ರಲ್ಲಿ ಶತ್ರುಘ್ನ ಸಿನ್ಹಾ ಪ್ರಧಾನಿ ಮೋದಿಯನ್ನು ಹೊಗಳಿ ಮಮತಾ ಜೊತೆ ನಿಂತಿದ್ದಾರೆ. ಮೋದಿಯನ್ನ ಮಿತ್ರ ಅಂತ ಕರೆದು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಶಾರ್ಟ್ ಗನ್. ಆದರೆ ಅದರ ಜೊತೆಗೆ ಇವರು ಕೊಟ್ಟಿರುವಂಥ ಇನ್ನೊಂದು ಸ್ಟೇಟ್ಮೆಂಟ್ ಏನಂದರೆ, ಕಷ್ಟಕಾಲದಲ್ಲಿ ನಾನು ದೀದಿಯನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅಸನ್ಸೋಲ್ ಸಂಸದ ಶತ್ರುಘ್ನ ಸಿನ್ಹಾ ಹೇಳಿದ್ದಾರೆ. ಬಂಡಾಯದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಅಂತ ಕೇಳಿದ್ರೆ ಇಲ್ಲ, ನನ್ನ ಹೆಸರು ಆ ಪಟ್ಟಿಯಲ್ಲಿ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ನಿರಾಕರಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಏಕಾಂಗಿಯಾಗಿರುವಾಗ ನಾನು ಕೈ ಬಿಡಲ್ಲ ಅಂತ ಹಿರಿಯ ನಟ ಹೇಳಿದ್ದಾರೆ. ಇವರು ಕೂಡ ಸ್ಟಾರು, ಸೊ ಹೀಗಾಗಿ ಇವರು ಹೆಸರುಗಳು ಕೂಡ ಕೇಳಿ ಬಂದಿತ್ತು, ಬಟ್ ಇಲ್ಲ ಅಂತ ಅವರು ವಾದವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಯಾರೆಲ್ಲ ಈ ಬಂಡಾಯ ಎದ್ದು ಹೊರಗಡೆ ನಡೆದ್ರು, ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಲೆಟರ್ನ ಕೊಟ್ಟಿದ್ದಾರೆ ಸಹಿ ಹಾಕಿ, ಅವರಿಗೆ ಮಹುವಾ ಮೊಯಿತ್ರಾ ಒಂದು ಪಂಚ್ ಕೊಟ್ಟಿದ್ದಾರೆ. ಬಂಡಾಯಗಾರರಿಗೆ ಮಹುವಾ ಪಂಚ್ ಕೊಟ್ಟಿದ್ದಾರೆ. ಯಾವ ರೀತಿ? ಧೈರ್ಯ ಇದ್ರೆ ನೀವು ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಟ್ಟು ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಿ ಅಂತ ಒಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ ಮಹುವಾ ಮೊಯಿತ್ರಾ. ಜೊತೆಗೆ ಬಂಡಾಯ ಸಂಸದರನ್ನ ದ್ರೋಹಿಗಳು ಅಂತ ಕರೆದಿದ್ದಾರೆ ಸಂಸದೆ ಮಹುವಾ. ಯಾಕಂದ್ರೆ ಅವ್ರ ಜೊತೆನೇ ಇದ್ದು ಈ ರೀತಿ ಸೋತ್ರು ಅಂದಿದ ತಕ್ಷಣ ಬೆನ್ನಿಗೆ ಚೂರಿ ಹಾಕಿ ನೀವು ಬಿಟ್ಟು ಹೋಗ್ತಾ ಇದ್ದೀರಾ, ನೀವು ನಿಜಕ್ಕೂ ದ್ರೋಹಿಗಳು ಅಂತ ಕರೆದಿದ್ದಾರೆ ಸಂಸದೆ ಮಹುವಾ. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅನರ್ಹತೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಮಹುವಾ ಮೊಯಿತ್ರಾ. 3ರಲ್ಲಿ 2 ಭಾಗದಷ್ಟು ಬಹುಮತವಿಲ್ಲದೆ ಪ್ರತ್ಯೇಕ ಬಣ ರಚನೆ ಮಾಡೋದು ಅಸಾಧ್ಯ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಮಮತಾ ಬ್ಯಾನರ್ಜಿ ಬಣ ಸಜ್ಜಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಏನು ಡಿಸಿಷನ್ ಆಗುತ್ತೆ ಕಾದು ನೋಡಬೇಕಿದೆ. ಬಂಡಾಯ ಎದ್ದಿರುವಂತಹ 19 ಸಂಸದರ ವಿರುದ್ಧ ಸಂಸದೆ ಮಹುವಾ ಮೊಯಿತ್ರಾ ಕೆಂಡಾಮಂಡಲಾಗಿದ್ದಾರೆ. ನೀವು ದ್ರೋಹಿಗಳು ಅಂತ ಹೇಳಿದ್ದಾರೆ. ಹಾಗೆ ನಿಮಗೆ ತಾಕತ್ತಿದ್ರೆ, ಧೈರ್ಯ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಬಿಜೆಪಿಯಿಂದ ಟಿಕೆಟ್ ಪಡೆದು ನೀವು ಗೆದ್ದು ತೋರಿಸಿ ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ.
ಇದರ ಜೊತೆಗೆ ಈಗ ಹೆಂಗೆ ದೀದಿ ಆಪ್ತ ಬಣದಲ್ಲಿ ಬಿರುಕು ಮೂಡಿದೆಯೋ ಅದೇ ಥರ ಬಂಡಾಯ ಬಣ ಏನಿದೆ 19 ಮಂದಿ ಜನ ಏನಿದ್ದಾರೆ ಅವರ ಮಧ್ಯದಲ್ಲೂ ಕೂಡ ಒಂದು ಕ್ರ್ಯಾಕ್ ಆಗಿದೆ, ಒಂದು ಬಿರುಕು ಮೂಡಿದೆ. ಬಂಡಾಯ ಬಣದಲ್ಲೂ ಕೂಡ ಬಿರುಕು ಮೂಡಿದೆ. ಯಾವ ರೀತಿ? ಪ್ರತಿಮಾ ಮಂಡಲ್ ಎನ್ನುವಂತಹ ಸಂಸದೆ ನಾನು ಬಂಡಾಯಗಾರರ ಜೊತೆಗಿಲ್ಲ ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಟಿದ್ದಾರೆ. 19 ಸಂಸದರ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ ಅಂತ ಅವರು ಕೂಡ ಇದನ್ನ ಓಪನ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ಬಂಡಾಯಗಾರರ ಆಫರ್ ನೇರವಾಗಿಯೇ ರಿಜೆಕ್ಟ್ ಮಾಡಿದ್ದಾರೆ ಜಯನಗರ ಸಂಸದೆ ಪ್ರತಿಮಾ ಮಂಡಲ್. ಅವರ ಸ್ಕೆಚ್ ಏನಿದೆ, ಅವರ ಐಡಿಯಾ ಏನಿದೆ ಅಥವಾ ಅವರ ಪ್ಲಾನ್ ಏನಿದೆ ಅದು ನನಗೆ ಇಷ್ಟ ಆಗಿಲ್ಲ ಅಂತ ಒಂದು ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಮಂಡಲ್. ಹಾಗಾದರೆ ಒಂದು ಸ್ಕೆಚ್ ಇದೆ ಅನ್ನೋದಂತೂ ಕನ್ಫರ್ಮ್ ಆಗಿದೆ. ದೀದಿಪಾಳ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಅತೃಪ್ತ ಸಂಸದರು. ನಮಗೆ ಏನೋ ಅಸಮಾಧಾನ ಇದೆ ಅಂತ ಹೊರಗಡೆ ನಡೆದಿದ್ರು, ಬಟ್ ಈಗ ಒಬ್ರೊಬ್ಬರಾಗೆ ಇಲ್ಲ ನಮ್ಮ ಹೆಸರು ಅದರಲ್ಲಿ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ದಾರೆ. ನಾವು ಈ ಹಿಂದೆ ನೋಡಿದ್ವಿ, ಶತ್ರುಘ್ನ ಸಿನ್ಹಾ ಕೂಡ ಇಲ್ಲ ನನ್ನ ಹೆಸರಿಲ್ಲ ಅಂತ ಹೇಳಿದರು. ಹಾಗೆ ಜಯನಗರ ಸಂಸದೆ ಪ್ರತಿಮಾ ಮಂಡಲ್ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಒಬ್ರೊಬ್ಬರಾಗೆ ಮತ್ತೆ ವಾಪಸ್ ಬರ್ತಾರಾ? ಈಗ ಏನು ದೂರ ಆಗಿದ್ದಾರೆ ಮತ್ತೆ ವಾಪಸ್ ಬಂದು ಇದೇ ಪಕ್ಷಕ್ಕೆ ಸೇರ್ಕೊಳ್ತಾರ, ದೀದಿ ಜೊತೆ ಸೇರ್ಕೊಳ್ತಾರ ಗೊತ್ತಿಲ್ಲ. ಅವರ ಸ್ಕೆಚ್ ನನಗೆ ಇಷ್ಟ ಆಗಿಲ್ಲ ಅಂತ ಮೇಲ್ನೋಟಕ್ಕೆ ಅವರು ರಿಜೆಕ್ಟ್ ಮಾಡಿದ್ದಾರೆ. ನನ್ನ ಹೆಸರು ಅದರಲ್ಲಿ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಒಂದು ಅಖಂಡ ಕಾಂಗ್ರೆಸ್ ನಿರ್ಮಾಣಕ್ಕೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಯಾಕಂದರೆ TMC ಮತ್ತು NCPಯನ್ನು ಕಾಂಗ್ರೆಸ್ನಲ್ಲಿ ವಿಲೀನಗೊಳಿಸಬೇಕು ಎನ್ನುವಂಥ ಚರ್ಚೆಗಳು ಮೂಡ್ತಾ ಇದೆ. ಮಮತಾ ಬ್ಯಾನರ್ಜಿ ಮತ್ತು ಶರದ್ ಪವಾರ್ ಸೆಳೆಯೋದಕ್ಕೆ ಇಂಡಿಯಾ ಮೈತ್ರಿಕೂಟ ಪ್ಲಾನ್ ಮಾಡ್ತಾ ಇದೆ ಎನ್ನುವಂಥ ಮಾಹಿತಿ. ಬಂಡಾಯದಿಂದ ಬಚಾವಾಗೋದಕ್ಕೆ ಕಾಂಗ್ರೆಸ್ ಜೊತೆ ದೀದಿ ಕೈ ಜೋಡಿಸ್ತಾರೆ. ಯಾಕಂದರೆ ಈ ಹಿಂದೆ ನಾವು ನೋಡಿದ್ವಿ, ಕೆಲವು ದಿನಗಳ ಹಿಂದೆ ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿದ್ರು ಮಮತಾ ಬ್ಯಾನರ್ಜಿ ಅವರು. ಹೀಗಾಗಿ ಈ ಬಂಡಾಯ ಏನು ಎದ್ದಿದ್ದಾರೆ ಇವರಿಂದ ಬಚಾವಾಗೋದಕ್ಕೆ ಕಾಂಗ್ರೆಸ್ ಜೊತೆ ದೀದಿ ಕೈ ಜೋಡಿಸ್ತಾರಾ? ಹಾಗೆ ಸಮಾನ ಮನಸ್ಕ ಪಕ್ಷಗಳು ವಿಲೀನವಾಗಲಿವೆ ಅಂತ ನಾನಾ ಪಟೋಲೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸ್ತಾ ಇದೆ ಈ ಅಖಂಡ ಕಾಂಗ್ರೆಸ್ ಮಂತ್ರ. ಹೀಗಾಗಿ ಮುಂದೆ ಏನಾಗುತ್ತೆ? ಈಗ ಎಲೆಕ್ಷನಲ್ಲಿ ಸೋತರು ಹೌದು, ಅದಾದ್ಮೇಲೆ ಯಾರು ಕೂಡ ಅವ್ರ ಜೊತೆಗೆ ನಿಲ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಹೊಡ್ತಾ ಬೀಳ್ತಾನೆ ಇದೆ, ಏಟಿನ ಮೇಲೆ ಏಟು, ಶಾಕ್ ಮೇಲೆ ಶಾಕ್, ಡೌನ್ಫಾಲ್ ಶುರುವಾಗಿದೆ. ಮುಂದೆ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ, ಯಾರ ಪರ ಗೆಲುವಾಗುತ್ತೆ ಕಾದು ನೋಡಬೇಕು. ಈಗ ಜಿ ಕನ್ನಡ ನ್ಯೂಸ್ DNA 5ನೇ ಸ್ಟೋರಿ ನಮ್ಮ ರಾಜ್ಯದ ಬಗ್ಗಿನ ಸ್ಟೋರಿ ಇದು. ಅಂದರೆ ಮುಂಗಾರು ಮಳೆ ಬಗ್ಗೆ ಎಲ್ಲ ಕಡೆ ಈಗ ಒಂದೇ, ಅಂದರೆ ಮಳೆಗಾಲ ಆರಂಭ ಆಗ್ತಾ ಇದೆ, ಮುಂಗಾರು ಎಂಟ್ರಿ ಕೊಟ್ಟಿದೆ ನಮ್ಮ ರಾಜ್ಯಕ್ಕೆ. ಅಂದರೆ ನಮ್ಮ ಭಾರತದಲ್ಲಿ ಎಲ್ಲವನ್ನೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಅದು ಚಿಕ್ಕ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿರ್ಬೋದು. ಒಂದು ಮಳೆ ಅಂದ್ರೇ ಒಂದು ಹಬ್ಬ, ಅದಕ್ಕಾಗಿಯೇ ಹಬ್ಬ ಮಾಡ್ತಾರೆ, ಎಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಹಾಗೆ ಈ ಮಳೆ ಅನ್ನೋದು ಕೋಟ್ಯಾಂತರ ಜನರ ಬದುಕಿನ ಜೀವನಾಳ. ಕೇವಲ ರೈತರಿಗೆ ಮಾತ್ರ ಅಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವಿಚಾರಗಳಿಂದಲೂ, ಎಲ್ಲ ಆ್ಯಂಗಲ್ಗಳಿಂದಲೂ ಕೂಡ ಮಳೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಆದರೆ ಈ ಮಾನ್ಸೂನ್ ಅಂತ ಏನು ಕರಿತೀವಿ, ಮಾನ್ಸೂನ್ ವಿಂಡ್ಸ್ ಅಥವಾ ಮಳೆ ಅಂತ ಏನು ಕರಿತೀವಿ, ಈ ಪದ ಹುಟ್ಟಿದ ಹೇಗೆ? ಇದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಯೋಚನೆ ಮಾಡಿರೋದಿಲ್ಲ. ಮಾನ್ಸೂನ್ ಅಂದರೆ ಏನು, ಆ ಪದ ಹುಟ್ಟಿದ ಹೇಗೆ? ಹಾಗೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಸಮುದ್ರದ ಮಾರುತಗಳು ಭಾರತಕ್ಕೆ ಮಳೆಯನ್ನು ಹೇಗೆ ಹೊತ್ತು ತರುತ್ತೆ? ಈ ಒಂದು ವಿಚಾರದ ಹಿಂದಿನ ಸೈನ್ಸ್ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮುಂಗಾರಿನ ಅಸಲಿ ಕಥೆಯನ್ನು ನೋಡ್ತಾ ಹೋಗೋಣ. ಹಾಗಾದರೆ ಮಾನ್ಸೂನ್ ಎನ್ನುವಂಥ ಪದ ಹುಟ್ಟಿದ ಹೇಗೆ? ಇದರ ಇತಿಹಾಸ ಏನು? ಅರೇಬಿಕ್ ಭಾಷೆಯ ಮಾಸಿಮ್ ಪದದಿಂದ ಬಂದಿದೆ ಮಾನ್ಸೂನ್ ಎನ್ನುವಂಥ ಪದ. ಅರೇಬಿಕ್ನಲ್ಲಿ ಮಾಸಿಮ್ ಅಂದರೆ ಋತು, ಸೀಸನ್ ಅಂತ ಕರೀತಾರೆ. ಸಾವಿರಾರು ವರ್ಷಗಳ ಹಿಂದೆ ಅರಬ್ ನಾವಿಕರು ಗಾಳಿಯ ದಿಕ್ಕಿನ ಬದಲಾವಣೆಯನ್ನು ಕಂಡುಹಿಡಿತಾರೆ. ಅಂದರೆ ಒಂದು ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಗಾಳಿ ತನ್ನ ದಿಕ್ಕನ್ನು ಬದಲಿಸುತ್ತೆ, ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ. ಅದನ್ನು ಅವರು ಅರಬ್ ನಾವಿಕರು ಫೈಂಡ್ ಔಟ್ ಮಾಡ್ತಾರೆ. ಸಮುದ್ರದಿಂದ ಭೂಮಿಗೆ ಬೀಸುವಂತಹ ಗಾಳಿಯನ್ನೇ ವರ್ತಕರು ನೌಕಾಯಾನಕ್ಕೆ ಬಳಸ್ತಾ ಇದ್ರು. ಹಡಗಲ್ಲಿ ಅವರು ಯಾನ ಮಾಡಬೇಕಾದ್ರೆ ಈ ಗಾಳಿ ಯಾವ ಕಡೆಯಿಂದ ಬೀಸುತ್ತೆ, ಯಾವ ಡೈರೆಕ್ಷನಲ್ಲಿ ಬೀಸುತ್ತೆ, ಯಾವ ಟೈಮಲ್ಲಿ ಹೆಂಗೆ ಬೀಸುತ್ತೆ, ಯಾವ ಸೀಸನಲ್ಲಿ ಹೆಂಗೆ ಬೀಸುತ್ತೆ, ಅದನ್ನು ಅವರು ಬಳಸ್ತಾ ಇದ್ರು ತಮ್ಮ ಯಾನಕ್ಕೆ. ಪೋರ್ಚುಗೀಸರಿಂದ ಮನ್ಸಾವೋ ಆಗಿ ನಂತರ ಇಂಗ್ಲೀಷ್ನಲ್ಲಿ ಇದು ಮಾನ್ಸೂನ್ ಎನ್ನುವಂಥ ಒಂದು ವರ್ಡು ಸ್ಥಿರ ಆಗುತ್ತೆ. ಅಂದರೆ ಫಸ್ಟು ಮಾಸಿಮ್, ಅದಾದಮೇಲೆ ಮಾಸಿಮ್ ಅಂತ ಅರೇಬಿಕ್ ಭಾಷೆಯಲ್ಲಿ ಅರಬ್ ನಾವಿಕರು ಹೇಳಿದ್ರು, ಪೋರ್ಚುಗೀಸರು ಮನ್ಸಾವೋ ಅಂದರು. ಅದಾದಮೇಲೆ ಮಾತಾಡ್ತಾ ಅದು ಇಂಗ್ಲೀಷ್ನಲ್ಲಿ ಮಾನ್ಸೂನ್ ಅಂತ ಆಗಿ ಈಗ ಎಲ್ಲರೂ ಕೂಡ ನಾವು ಮಾನ್ಸೂನ್ ಅಂತಲೇ, ಮಾನ್ಸೂನ್ ವಿಂಡ್ಸು, ಮಾನ್ಸೂನ್ ರೇನ್ ಅಂತಲೇ ನಾವು ಕರೀತಾ ಇದ್ದೀವಿ. ಮಾನ್ಸೂನ್ ಅಂತ ಇದು ಜಾಗತಿಕವಾಗಿ ಸ್ಥಿರವಾಗಿ ಹೋಗ್ತಾ ಇದೆ. ಮೊದಲನೇದಾಗಿ ಇದು ಅರಬ್ ನಾವಿಕರು ಅವರು ನೌಕಾಯಾನ ಮಾಡಬೇಕಾದ್ರೆ ಗಾಳಿಯ ದಿಕ್ಕಿನ ಬದಲಾವಣೆ ಕಂಡು ಹಿಡಿದು ಈ ಒಂದು ಪದವನ್ನು ಅದಕ್ಕೆ ಇಟ್ಟಿರ್ತಾರೆ. ಆ ಗಾಳಿಯನ್ನೇ ಅವರು ಯಾವ ಕಡೆ ಹೋಗುತ್ತೆ ಏನು ಎತ್ತ ನೋಡಿಕೊಂಡು ಅವರು ಅದನ್ನು ನೌಕಾಯಾನಕ್ಕಾಗಿ ಬಳಸ್ತಾ ಇದ್ರು ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಇದು ಮಾನ್ಸೂನ್ ಪದದ ಉಗಮ ಹೆಂಗಾಯಿತು, ಹಾಗೆ ಇತಿಹಾಸ. ಇದರ ಜೊತೆಗೆ ಮಳೆ ಬರುತ್ತೆ, ಹೌದು, ಮಳೆ ಬರಲಿಲ್ಲ ಅಂದರೆ ಅಯ್ಯೋ ಮಳೆ ಇಲ್ಲ ಅಂತೀವಿ, ಜಾಸ್ತಿ ಬಂದರೆ ಅಯ್ಯೋ ಜಾಸ್ತಿ ಮಳೆ ಬರ್ತಾ ಇದೆ. ಮನುಷ್ಯನಿಗೆ ಏನು ಬಂದರೂ ಕೂಡ ಕಷ್ಟನೇ, ಏನು ಕೂಡ ಅವನು ತಡ್ಕೊಳೋದಿಲ್ಲ. ಆದರೆ ಈ ಮಳೆ ಹೆಂಗೆ ಸೃಷ್ಟಿಯಾಗುತ್ತೆ?
ಸೈನ್ಸ್ ಬಿಹೈಂಡ್ ರೈನ್ ಏನಿದೆ ಇದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಈ ವೈಜ್ಞಾನಿಕವಾಗಿ ವಿಜ್ಞಾನದ ಮಾಯಾಜಾಲ ಹೇಗಿದೆ ಅಂತ. ಭೂಮಿ ಮತ್ತು ಸಮುದ್ರದ ನಡುವಿನ ಉಷ್ಣತೆಯ ವ್ಯತ್ಯಾಸವೇ ಮಳೆಗೆ ಮೂಲ ಕಾರಣ. ನೀರಿಗಿಂತ ಭೂಮಿ ಬೇಗ ಕಾಯುತ್ತೆ ಮತ್ತು ಅದು ಬೇಗನೆ ಕೂಡ ಕೂಲ್ ಆಗುತ್ತೆ, ಹೀಟು ಆಗುತ್ತೆ, ಕೂಲು ಆಗುತ್ತೆ ಬೇಗ ಕಂಪೇರ್ ಟು ವಾಟರ್. ಬೇಸಿಗೆಯಲ್ಲಿ ಭಾರತದ ಭೂಭಾಗಕ್ಕಾದಾಗ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುತ್ತೆ. ಅದೇ ಸಮುದ್ರದ ಮೇಲೆ ಹೆಚ್ಚಿನ ಒತ್ತಡ ಇರೋದ್ರಿಂದ ತೇವಾಂಶದ ಗಾಳಿ, ಈ ಮಾಯಿಸ್ಟ್ ಏರ್ ಏನಿರುತ್ತೆ ಅದು ಭೂಮಿ ಕಡೆಗೆ ನುಗ್ಗುತ್ತೆ. ಭೂಮಿ ತನ್ನ ಕಕ್ಷೆಯಲ್ಲಿ 23.5 ಡಿಗ್ರಿ ವಾಲಿರೋದು ಋತುಮಾನ ಬದಲಾವಣೆಗೆ ಕಾರಣ. ಇದರಿಂದನೇ ಸೀಸನ್ಸ್ ಏನು ನಾವು ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂತ ಏನು ಕರಿತೀವಿ ಇದು ಕಾರಣ ಆಗೋದು. ತನ್ನ ಕಕ್ಷೆಯಲ್ಲಿ 23.5 ಡಿಗ್ರಿ ಏನು ವಾಲಿದೆ ಇದರಿಂದಾಗಿ. ಹಾಗೆ ಈ ಮಳೆಯಲ್ಲಿ 2 ಮುಖಗಳಿದೆ. ಮಳೆಗೆ 2 ಮುಖಾನ, ಹೌದು ಎಲ್ರಿಗೂ ಕೂಡ ಇದು ಗೊತ್ತಿರುತ್ತೆ, ಬಟ್ ಇದ್ರ ಹಿಂದಿನ ಸೈನ್ಸ್ ಗೊತ್ತಿರೋದಿಲ್ಲ ಅಷ್ಟೇ. ಈ ಮಳೆಯ 2 ಮುಖಗಳನ್ನು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ನೈಋತ್ಯ ಮುಂಗಾರು ಅಂತ ಏನು ಕರಿತೀವಿ, ಇದು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಭಾರತದ 80% ಮಳೆಗೆ ಇದೇ ಆಧಾರವಾಗುತ್ತೆ. ಭಾರತದಲ್ಲಿ ಬರುವಂಥ 80% ರೇನ್ಗೆ ಈ ನೈಋತ್ಯ ಮುಂಗಾರೇ ಕಾರಣ. ಇನ್ನು ಕೇರಳ ಕರಾವಳಿಗೆ ಅಪ್ಪಳಿಸುವಂತಹ ಮಾರುತಗಳು 2 ಕವಲುಗಳಾಗಿ ಡಿವೈಡ್ ಆಗುತ್ತೆ, ಒಡೆಯುತ್ತೆ. ಅರಬ್ಬಿ ಸಮುದ್ರದ ಕವಲು ಕರ್ನಾಟಕ ಸೇರಿದಂತೆ ಪಶ್ಚಿಮ ಕರಾವಳಿಗೆ ಭಾರೀ ಮಳೆಯನ್ನು ತರುತ್ತೆ. ಬಂಗಾಳ ಕೊಲ್ಲಿ ಕವಲು ಈಶಾನ್ಯ ರಾಜ್ಯಗಳಿಗೆ ಮಳೆ ನೀಡುತ್ತೆ. ಎಷ್ಟು ಚೆನ್ನಾಗಿದೆ ಸೈನ್ಸು, ಎಷ್ಟು ಚೆನ್ನಾಗಿ ಇದು ಡಿವೈಡ್ ಆಗುತ್ತೆ ನೋಡಿ. ಇದು ನೈಋತ್ಯ ಮುಂಗಾರು ಆಯಿತು. ಇನ್ನು ಈಶಾನ್ಯ ಮುಂಗಾರಿದೆ, ಅದು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ತಮಿಳುನಾಡು ಹಾಗೂ ದಕ್ಷಿಣ ಒಳನಾಡಿಗೆ ಮಳೆಯನ್ನು ತರುತ್ತೆ. ಹಾಗಾದರೆ ಇದು ನಾವು ಒಟ್ಟಾರೆಯಾಗಿ ಭಾರತದ ಬಗ್ಗೆ ನೋಡಿದ್ವಿ. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಮಳೆಯ ಜಾತಕ ಯಾವ ರೀತಿ ಇದೆ, ಕರ್ನಾಟಕದಲ್ಲಿ ಈ ಬಾರಿ ಯಾವ ರೀತಿ ಮಳೆ ಆಗುತ್ತೆ ಅಥವಾ ಮಳೆಯ ಡಿಪೆಂಡೆನ್ಸಿ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ, ದೇಶದ 50%ಕ್ಕಿಂತ ಹೆಚ್ಚು ಕೃಷಿ ಭೂಮಿ ಮುಂಗಾರು ಮಳೆಯನ್ನೇ ನಂಬಿದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಂದರೆ ಸರಾಸರಿ 3500 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗುತ್ತೆ. 2021ರಿಂದ 2025ರ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋದಾದರೆ, ಹವಾಮಾನ ವೈಪರೀತ್ಯದಿಂದ ಒಂದಷ್ಟು ಏರುಪೇರು, ಮಳೆ ಹಂಚಿಕೆ ಅಂದರೆ ಇಷ್ಟೇ ಆಗುತ್ತೆ ಅಂತಲ್ಲ, ಆಸುಪಾಸು ಇರುತ್ತೆ. ಉತ್ತರ ಒಳನಾಡಿನಲ್ಲಿ ಅನಾವೃಷ್ಟಿ, ಕರಾವಳಿ ಮತ್ತು ಮಲೆನಾಡಿನಲ್ಲಿ ಅತಿವೃಷ್ಟಿಯ ಆತಂಕ ಕೂಡ ಇದೆ. ಹಾಗೆ ಈ ಹವಾಮಾನ ಇಲಾಖೆ ರಿಪೋರ್ಟ್ ಮೇಲೆ ನಿಮ್ಮ ಕೃಷಿ ಪದ್ಧತಿಯನ್ನು ಬದಲಿಸಿಕೊಳ್ಳೋದು ಉತ್ತಮ. ಯಾಕಂದರೆ ಏನೇ ಆದರೂ ಕೂಡ ಪ್ರಕೃತಿ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರಕೃತಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಮನುಷ್ಯ ಪ್ರಕೃತಿಗೆ ಏನು ಮಾಡ್ತಿದ್ದಾನೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ಎಲ್ಲವೂ ಸುಖವಾಗಿ ಸಮೃದ್ಧವಾಗಿರಬೇಕು ಅಂದರೆ ಮನುಷ್ಯನೂ ಕೂಡ ಪ್ರಕೃತಿಯನ್ನು ಅದೇ ರೀತಿ ಟ್ರೀಟ್ ಮಾಡಬೇಕಾಗುತ್ತೆ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.